ನಮಸ್ತೆ ಮಿತ್ರರೇ. ಮುಂದುವರಿದ ಭಾಗದಲ್ಲಿ ಇವತ್ತಿನ ಈ ತರಗತಿಯಲ್ಲಿ ಬಹಳ ಪ್ರಮುಖ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ. 1857ರ ಪ್ರಥಮ ಸ್ವಾತಂತ್ರ್ಯ ಮಹಾಸಂಗ್ರಾಮ. ನೀವೆಲ್ಲರೂ ಕೇಳಿರ್ತೀರ, ಭಾರತದ ಪ್ರಥಮ ಸ್ವಾತಂತ್ರ್ಯ ಮಹಾಸಂಗ್ರಾಮ ಅಂದರೆ ಏನು, ಯಾವ ಥರದ ಹೋರಾಟವದು ಅಂತ ನೋಡೋಣ. ನೋಡಿ, 1857ರ ಸಂದರ್ಭದಲ್ಲಿ ಇನ್ 1857 ದೇರ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವಾರ್ ವಾಸ್ ಹೆಲ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯುದ್ಧ ನಡೆಯಿತು. ಆ ಯುದ್ಧ ಏನು, ಅದರ ವಿಚಾರಗಳೇನು, ಅದನ್ನೆಲ್ಲದನ್ನು ನೋಡ್ತಾ ಹೋಗೋಣ. ನೋಡಿ, 1857ರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಯುದ್ಧ ನಡೆಯಿತು. ಅದನ್ನೇ 1857ರ 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ ಶುರುವಾಯಿತು, ಕಾರಣಗಳೇನು, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇದ್ರ ಬಗ್ಗೆ ಭಿನ್ನ ಭಿನ್ನ ಅಭಿಪ್ರಾಯಗಳಿದೆ. ಭಿನ್ನ ಭಿನ್ನ ಅಭಿಪ್ರಾಯಗಳು. ಯಾವ ಭಿನ್ನ ಅಭಿಪ್ರಾಯಗಳಿದೆ ನೋಡಿ. 1857 ವಾರ್ ಇದೆಯಲ್ಲ, 1857 ವಾರ್, ಅಕಾರ್ಡಿಂಗ್ ಟು ಸಮ್ ಇಂಡಿಯನ್ಸ್ ಇಟ್ ವಾಸ್ ಎ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್. ಇದು ಅವರ ಪ್ರಕಾರ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್. ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇಂಡಿಪೆಂಡೆನ್ಸ್ ವಾರ್. ಇನ್ನು ಕೆಲವರು ಬರ್ತಾರೆ, ಅವರ ಪ್ರಕಾರ ಇದು ಸ್ವಾತಂತ್ರ್ಯ ಸಂಗ್ರಾಮವಲ್ಲ, ಇದೊಂದು ಸಿಪಾಯಿ ದಂಗೆ. ಕೆಲವರ ಪ್ರಕಾರ. ಯಾರ ಪ್ರಕಾರ ನೋಡಿ 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿದವರು ಯಾರ್ಯಾರು, ಅಥವಾ ಅದ್ರ ವಿರುದ್ಧ ಹೇಳಿದವರು ಯಾರ್ಯಾರು ನೋಡೋಣ. ನೋಡಿ, ಭಾರತೀಯರ ಪ್ರಕಾರ ಅದರಲ್ಲೂ ಒಬ್ಬರು ವ್ಯಕ್ತಿ ಬರ್ತಾರೆ, ವಿನಾಯಕ ದಾಮೋದರ್ ಸಾವರ್ಕರ್. ಅವರು ಒಬ್ಬ ಕ್ರಾಂತಿಕಾರಿ, ವಿ ಡಿ ಸಾವರ್ಕರ್ ಅಂತ ಅವರ ಹೆಸರು. ಈ ವಿ ಡಿ ಸಾವರ್ಕರ್ ರವರ ಪ್ರಕಾರ, ಅಕಾರ್ಡಿಂಗ್ ಟು ವಿ ಡಿ ಸಾವರ್ಕರ್ ಅವರ ಪ್ರಕಾರ, ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಅವರು ಹೇಳ್ತಾರೆ, ಭಾರತದ ಸೈನಿಕರು, ಭಾರತದ ಜನರು, ಭಾರತದ ರೈತರು, ಸೈನಿಕರು, ಜಮೀನ್ದಾರರು, ಪಂಡಿತರು, ಮೌಲ್ವಿಗಳು, ಪ್ರತಿಯೊಬ್ಬರು ಈ ದೇಶದ ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಹಾಗಾಗಿ ಇದು ಕೇವಲ ಸಿಪಾಯಿ ದಂಗೆಯಲ್ಲ, ಬ್ರಿಟಿಷರು ಹೇಳಿದಾಗ ಇದೊಂದು ಸ್ವತಂತ್ರದ ಸಂಗ್ರಾಮ ಅಂತ ಹೇಳಿದ್ರು. ಅವರ ಜೊತೆಗೆ ಜೆ ನೆಹರು ಅಂತಕ್ಕಂಥ ಭಾರತದ ಪ್ರಧಾನಿಯಾಗಿದ್ದಂಥ ನೆಹರೂರವರಾಗಿರ್ಬೋದು, ಹಾಗೆ ಇನ್ನು ಅನೇಕ ವ್ಯಕ್ತಿಗಳು ಇದನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ, ಇನ್ನೊಂದು ಕಡೆ ಬ್ರಿಟಿಷರ ಕೆಲವು ಇತಿಹಾಸಕಾರರು, ಒಬ್ಬ ಮ್ಯಾಲೆಸನ್ ಅಂತ ಬರ್ತಾನೆ, ಮ್ಯಾಲೆಸನ್ ಅಂತಕ್ಕಂಥ ವ್ಯಕ್ತಿಯಾಗಿರ್ಬೋದು, ಮತ್ತು ಅಶೋಕ್ ಮೆಹ್ತಾ ಅಂತಕ್ಕಂಥವನೊಬ್ಬ ವ್ಯಕ್ತಿ ಬರ್ತಾರೆ, ಇತಿಹಾಸಕಾರ ಅಶೋಕ್ ಮೆಹ್ತಾ ಆಗಿರ್ಬೋದು. ಓಕೆ, ಮತ್ತು ಜನರಲ್ ಆಟ್ರಾಮ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ಜನರಲ್ ಆಟ್ರಾಮ್, ಅವನು ಹೇಳ್ತಾನೆ, ಇವರೆಲ್ಲರ ಪ್ರಕಾರ ಇದೊಂದು ಜನರಲ್ ಆಟ್ರಾಮ್ನ ಪ್ರಕಾರ, ಜನರಲ್ ಆಟ್ರಾಮ್ ಆಗಿರ್ಬೋದು, ಆಮೇಲೆ ಮ್ಯಾಲೆಸನ್ನ ಪ್ರಕಾರ ಇದೊಂದು ಸಿಪಾಯಿ ದಂಗೆ. ಹಾಗಾಗಿ ಇಲ್ಲಿ ಎರಡು ಭಿನ್ನ ಅಭಿಪ್ರಾಯಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮೊದಲನೇದು, ಇವರೆಲ್ಲರ ಪ್ರಕಾರ ಇದೊಂದು ಸ್ವಾತಂತ್ರ್ಯ ಸಂಗ್ರಾಮ. ಭಾರತೀಯ ಇತಿಹಾಸಕಾರರ ಪ್ರಕಾರ ಸ್ವಾತಂತ್ರ್ಯ ಸಂಗ್ರಾಮ, ವಿ ಡಿ ಸಾವರ್ಕರ್ ಅವರ ಪ್ರಕಾರ. ಮ್ಯಾಲೆಸನ್, ಮೆಹ್ತಾ ಆ್ಯಂಡ್ ಜನರಲ್ ಆಟ್ರಾಮ್ನ ಪ್ರಕಾರ ಇದೊಂದು ಸಿಪಾಯಿ ದಂಗೆ ಮಿತ್ರರೇ. ಹಾಗಾಗಿ ಇವೆರಡನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾಗಿ ಇದ್ರ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ತಿಳ್ಕೊಂಡ್ವಿ. ನೆಕ್ಸ್ಟು, ಈ ಒಂದು ಹೋರಾಟ ಪ್ರಾರಂಭವಾಗಲು ಕಾರಣಗಳೇನು, ವಾಟ್ ಆರ್ ದ ರೀಸನ್ಸ್ ಫಾರ್ ಬಿಗಿನಿಂಗ್ ಆಫ್ ದ ವಾರ್ ನೋಡ್ತಾ ಹೋಗೋಣ. ನೋಡಿ, 1857ರ ಸಂದರ್ಭದಲ್ಲಿ ಒಂದು ಹೋರಾಟ ಶುರುವಾಯಿತು. ಓಕೆ, ಒಂದು ಸ್ವಾತಂತ್ರ್ಯ ಹೋರಾಟದ ಶುರುವಾಯಿತು. ಈ ಹೋರಾಟ ಶುರುವಾಗಲಿಕ್ಕೆ ಕಾರಣಗಳೇನು, ರೀಸನ್ಸ್ಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇ ರೀಸನ್ ಏನು ಗೊತ್ತಾ? ಮೊದಲನೇದು ರಾಜಕೀಯ ಕಾರಣ, ಪೊಲಿಟಿಕಲ್ ರೀಸನ್ಸ್. ಎರಡನೇದು ಬಂದು ಮೊದಲನೇದು ರಾಜಕೀಯ ಕಾರಣ, ಪೊಲಿಟಿಕಲ್ ರೀಸನ್ಸ್. ಎರಡನೇದು ಬಂದ್ಬಿಟ್ಟು ಆಡಳಿತಾತ್ಮಕ ಕಾರಣ, ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್, ಆಡಳಿತಾತ್ಮಕ ಕಾರಣ. ಮೂರನೇದು ಬಂದು ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ. ಮತ್ತೊಂದು ಎಕನಾಮಿಕ್ ರೀಸನ್ಸ್, ಆರ್ಥಿಕ ಕಾರಣ. ನೆಕ್ಸ್ಟು ಸೋಷಿಯಲ್ ರೀಸನ್ಸ್, ಸಾಮಾಜಿಕ ಕಾರಣ. ಆ್ಯಂಡ್ ಆಲ್ಸೋ ರಿಲಿಜಿಯಸ್ ರೀಸನ್ಸ್, ಧಾರ್ಮಿಕ ಕಾರಣ. ಆರನೇದು ಮಿಲಿಟರಿ ರೀಸನ್ಸ್, ಮಿಲಿಟರಿ ಕಾರಣ.
ಸೈನಿಕ ಕಾರಣ. ಕೊನೆಯದು ಇಮಿಡಿಯೇಟ್ ರೀಸನ್ಸ್. ಅಂದರೆ ತತ್ಕ್ಷಣದ ಕಾರಣ. ಇಷ್ಟು ಕಾರಣಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಒಂದೊಂದೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಬರ್ತೀನಿ, ಪೊಲಿಟಿಕಲ್ ರೀಸನ್ಸ್, ರಾಜಕೀಯ ಕಾರಣಗಳು. ಇದೇನು ರಾಜಕೀಯ ಕಾರಣ, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಗಮನ ಇಟ್ಕೊಳ್ಳಿ, ಈ ರಾಜಕೀಯ ಕಾರಣಗಳಂದ್ರೆ ಏನು ಉದ್ದೇಶಗಳಿಂದ ಶುರುವಾಯಿತು. ಫಸ್ಟ್ ನೋಡಿ, ಫಸ್ಟ್ ಒನ್ನು ಪೊಲಿಟಿಕಲ್ ರೀಸನ್ಸ್, ರಾಜಕೀಯ ಕಾರಣ. ಪೊಲಿಟಿಕಲ್ ರೀಸನ್ಸ್ ಏನು, 1798ರಲ್ಲಿ ಒಂದು ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂತ ಬಂತು, ಸಹಾಯಕ ಸೈನ್ಯ ಪದ್ಧತಿ ತಂದವನು ವೆಲ್ಲೆಸ್ಲಿ. ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ಭಾರತೀಯ ರಾಜರು ಬ್ರಿಟಿಷರ ಸೈನ್ಯವನ್ನು ಇಟ್ಕೊಳ್ಬೇಕಾಗಿತ್ತು. ದೇ ಹ್ಯಾಸ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಟೆರಿಟರಿ. ಹಾಗೂ ತಮ್ಮ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಿತ್ತು. ಇದರಿಂದ ಭಾರತದ ಲಕ್ಷಾಂತರ ಜನ, ಲ್ಯಾಕ್ಸ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಲಾಸ್ಟ್ ದೇರ್ ಜಾಬ್, ತಮ್ಮ ಅಧಿಕಾರಗಳನ್ನು, ಹುದ್ದೆಗಳನ್ನು ಕಳೆದುಕೊಂಡ್ರು. ಒಂದು. ಎರಡನೇದು, 1848ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ತಂದವನು ಡಾಲೌಸಿ ಅಂತಕ್ಕಂಥ ವ್ಯಕ್ತಿ. ಈ ಡಾಲೌಸಿ ಜಾರಿಗೆ ತಂದಂಥ ಈ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯಿಂದ ಭಾರತದ ಅನೇಕ ಸ್ಟೇಟ್ಸ್ ವರ್ ಅನೆಕ್ಸ್ಡ್ ಬೈ ದಿ ಬ್ರಿಟಿಷ್ ಗೌರ್ಮೆಂಟ್. ಅದು ಸತಾರ ಆಗಿರ್ಬೋದು, ಸಂಬಾಲ್ಪುರ, ಭರತಪುರ, ಜೋಧ್ಪುರ. ಅಷ್ಟೇ ಅಲ್ಲದೆ ಒಂದು ಝಾನ್ಸಿ ಅಂತಕ್ಕಂಥ ಒಂದು ಪ್ರಮುಖವಾದ ಪ್ರದೇಶ, ಅಲ್ಲಿ ಲಕ್ಷ್ಮೀಬಾಯಿ ತನ್ನ ಅಧಿಕಾರವನ್ನು ಕಳ್ಕೊತಾಳೆ. ಹೀಗೆ ಭಾರತದ ಅನೇಕ ರಾಜರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು. ನೆಕ್ಸ್ಟು 1852ರ ಸಮಯದಲ್ಲಿ ಈ ಡಾಲೌಸಿ ಹೇಳ್ತಾನೆ, ನಾವು ಇನ್ಮೇಲೆ ಟೈಟಲ್ಸ್ಗಳನ್ನು ಅಬಾಲಿಷ್ ಮಾಡ್ತೀವಿ ಅಂತ. ಭಾರತದ ರಾಜರ ಟೈಟಲ್ಸ್ಗಳನ್ನು ವಿರೋಧ ಮಾಡ್ದ. ಅಂದರೆ ಅವನು ಹೇಳ್ತಾನೆ, ಭಾರತದ ರಾಜರು ಟೈಟಲ್ಸ್ಗಳನ್ನು ಇಟ್ಕೊಳ್ಳೋ ಆಗಿಲ್ಲ. ಇಟ್ ಡೆನಿಡ್ ಟು ಹೋಲ್ಡ್ ದ ಟೈಟಲ್ಸ್ ಫಾರ್ ಇಂಡಿಯನ್ ರೂಲರ್ಸ್, ಬಟ್ ಇಟ್ ಗೇವ್ ಪರ್ಮಿಷನ್ ಫಾರ್ ದ ಬ್ರಿಟಿಷರ್ಸ್ ಟು ಹೋಲ್ಡ್ ದ ಟೈಟಲ್ಸ್. ನೋಡಿ, ಇದೆಂಥ ವಿಚಿತ್ರ. ಭಾರತದ ರಾಜರಿಗೆ ಅಧಿಕಾರವಿಲ್ಲ, ಆದರೆ ಬ್ರಿಟಿಷರಿಗೆ ಅಧಿಕಾರ ಇದೆ ಅಂತ ಹೇಳ್ತಾನೆ. ಒಂದು. ಎರಡನೇದು, ಪೆನ್ಷನ್ಗಳನ್ನು ರದ್ದು ಮಾಡ್ತಾನೆ. ಪೆನ್ಷನ್, ಆಗ ನಮ್ಮ ದೇಶದಲ್ಲಿ ಅನೇಕರು ಈ ವಿಶ್ರಾಂತಿ ವೇತನವನ್ನು ಪಡಿತಾ ಇದ್ರು. ಯಾರು? ಒಬ್ಬ ನಾನಾ ಸಾಹೇಬ್ ಅಂತಕ್ಕಂಥವನು. ಈ ನಾನಾ ಸಾಹೇಬ್ ಬಂದು ಪೇಶ್ವನಾಗಿದ್ದ, ಮರಾಠರ ಮನೆತನದವನಾಗಿದ್ದ. ಇವನ ತಂದೆ 2ನೇ ಬಾಜಿರಾವ್ ಒಬ್ಬ ಪೇಶ್ವನಾಗಿದ್ದ. ಅವನ ತೀರಿದ ನಂತರ ಇವನಿಗೆ ನೀಡ್ತಕ್ಕಂಥ ಏನಿದೆ ಆ 8 ಲಕ್ಷ ರೂಪಾಯಿ ಪೆನ್ಷನ್ಗಳನ್ನು ಇವನು ಸ್ಥಗಿತಗೊಳಿಸ್ತಾನೆ, ಇನ್ಮೇಲೆ ಕೊಡೋದಿಲ್ಲ ಅಂತ ಹೇಳ್ದ. ಹಾಗಾಗಿ ಭಾರತೀಯ ರಾಜರ ವಿರುದ್ಧ ದಂಗೆ ಎದ್ರು. ನೆಕ್ಸ್ಟು 1856ರಲ್ಲಿ ಈ ಔದ್ ಅಂತಕ್ಕಂಥ ಉತ್ತರ ಪ್ರದೇಶದ ಔದ್ ಅಥವಾ ಅಯೋಧ್ಯ ಅಂತ, ಅಲ್ಲಿನ ವಾಜಿದ್ ಅಲಿ ಶಾ ಅಂತ ನವಾಬನನ್ನು, ವಾಜಿದ್ ಅಲಿ ಶಾ ಅಂತಕ್ಕಂಥ ಒಬ್ಬ ನವಾಬನನ್ನು ಅಧಿಕಾರದಿಂದ ತೆಗೆಯಲಾಯಿತು. ಮಿತ್ರರೇ, ವಾಜಿದ್ ಅಲಿ ಶಾನನ್ನು ಹಿ ವಾಸ್ ಇನ್ಕಾಂಪಿಟೆಂಟ್ ರೂಲರ್ ಅಥವಾ ಅನ್ಫಿಟ್ ಫಾರ್ ದ ರೂಲ್ ಅಂತೇಳಿ ಇವನನ್ನು ಅಧಿಕಾರದಿಂದ ವಜಾಗೊಳಿಸಲಾಯಿತು ಮಿತ್ರರೇ 1856ಅಲ್ಲಿ. ಇವೆಲ್ಲವೂ ಕೂಡ ರಾಜಕೀಯ ಕಾರಣವಾಯಿತು. ಅದು ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು, ಅಥವಾ ದತ್ತು ಮಕ್ಕಳ ಹಕ್ಕಿನ ನೀತಿ ಇರ್ಬೋದು, ಪೆನ್ಷನನ್ನು ರದ್ದುಗೊಳಿಸಿದ್ದು, ಅಥವಾ ಔದ್ ಪ್ರದೇಶಗಳನ್ನು ಕಿತ್ಕೊಂಡಿದ್ದು. ಎರಡನೇದು ಬರ್ತಾ ಇದ್ದೀನಿ, ಆಡಳಿತಾತ್ಮಕ ಕಾರಣ, ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್. ಏನಿದೆ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸಲ್ಲಿ ಕೇಳಿಸ್ಕೊಳ್ಳಿ ಮಿತ್ರರೇ. ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ದ ಹೈಯರ್ ಪೋಸ್ಟ್ ರಿಸರ್ವ್ಡ್ ಫಾರ್ ದ ಒನ್ಲಿ ಬ್ರಿಟಿಷರ್ಸ್ ಅಂತ ಹೇಳ್ದ. ಹೈಯರ್ ಪೋಸ್ಟ್ ರಿಸರ್ವ್ಡ್ ಫಾರ್ ಬ್ರಿಟಿಷರ್ಸ್, ಉನ್ನತ ಹುದ್ದೆಗಳಿಲ್ಲ ಬ್ರಿಟಿಷರಿಗೆ. ದ ಲೋಯರ್ ಪೋಸ್ಟಸ್ ಲೈಕ್ ದಫೇದಾರ್ಸ್ ಆ್ಯಂಡ್ ಆಲ್ಸೋ ಸಮ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವರು, ಸರ್ವೆಂಟ್ಸ್ ಫಾರ್ ಇಂಡಿಯನ್ಸ್ ಅಂತ. ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ, ಬಿಳಿಯರಿಗೆ, ಕೆಳ ಹಂತದ ಹುದ್ದೆಗಳು ಭಾರತೀಯರಿಗೆ ಅಂತ ಹೇಳ್ತಾನೆ. ನೆಕ್ಸ್ಟು ಕರಪ್ಷನ್ ಇರ್ಬೋದು, ಕರಪ್ಷನ್, ಭ್ರಷ್ಟಾಚಾರ, ಇದು ಕೂಡ ಒಂದು ಕಾರಣವಾಗಿತ್ತು. ಈ ಎಲ್ಲ ಕಾರಣಗಳಿಂದ, ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಂದ ಭಾರತೀಯರು ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಮೂರನೇದು ಬರ್ತೀನಿ, ಎಕನಾಮಿಕ್ ರೀಸನ್ಸ್. ಎಕನಾಮಿಕ್ ರೀಸನ್ಸ್ ಕೇಳಿದ್ರಾ? ಎಕನಾಮಿಕ್ ರೀಸನ್ಸ್, ಆರ್ಥಿಕ ಕಾರಣಗಳು. ಹಾಗಂದ್ರೆ ಏನು ಎಕನಾಮಿಕ್ ರೀಸನ್ಸ್ ಏನು? ಸ್ವಾಮಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ನೋಡಿ. 1793 ಓಕೆ, ಕಾರ್ನ್ವಾಲಿಸ್ ಒಂದು ಸಿಸ್ಟಮ್ ತೊಗೊಂಬಂದ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿ ಒಂದು. 1820ರಲ್ಲಿ ಸರ್ ಥಾಮಸ್ ಮನ್ರೋ ಅಂತಕ್ಕಂಥವನು ರಾಯತ್ವಾರಿ ಪದ್ಧತಿಯನ್ನು ತರ್ತಾನೆ, ರೈತವಾರಿ ಸಿಸ್ಟಮ್.
ಅದು ದಕ್ಷಿಣ ಭಾರತದಲ್ಲಿ. ನೆಕ್ಸ್ಟು 1828 ನಂತರ ಒಬ್ಬ ವ್ಯಕ್ತಿ ಯಾರು, ವಿಲಿಯಂ ಬೆಂಟಿಕ್ ಅಂತಕ್ಕಂಥ 32ರಲ್ಲಿ ಅವನು ಒಂದು ಪದ್ಧತಿಯನ್ನು ತಂದ, ಕಾಲ್ಡ್ ಮಹಲ್ವಾರಿ ಸಿಸ್ಟಮ್. ವಿಲಿಯಂ ಬೆಂಟಿಕ್ ಮಹಲ್ವಾರಿ ಪದ್ಧತಿಗಳನ್ನು ಜಾರಿಗೆ ತಂದ. ನೋಡಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ, ದೀಸ್ ವರ್ ದ ಬ್ರಿಟಿಷ್ ಪಾಲಿಸೀಸ್ ಆಫ್ ರೆವಿನ್ಯೂ ಸಿಸ್ಟಮ್. ಇವು ಬ್ರಿಟಿಷರ ಕಂದಾಯ ನೀತಿಗಳು ಮಿತ್ರರೇ. ದೀಸ್ ವರ್ ದ ಬ್ರಿಟಿಷರ್ಸ್ ರೆವಿನ್ಯೂ ಸಿಸ್ಟಮ್, ಬ್ರಿಟಿಷರ ಕಂದಾಯ ನೀತಿಗಳು. ಅಂದರೆ ಬ್ರಿಟಿಷರು ಕಂದಾಯಗಳನ್ನು ವಸೂಲಿ ಮಾಡಲಿಕ್ಕೆ ಈ ಪದ್ಧತಿಗಳನ್ನು ತರೋದೇನೋ ತಂದರು, ಆದರೆ ಇದು ಭಾರತರಿಗೇನೋ ಆಯ್ತು ಗೊತ್ತಾ. ನೋಡಿ, ಭಾರತದಲ್ಲಿ ರೈತರು ನಮಗೆ ತೆರಿಗೆಗಳನ್ನು ಕಟ್ಕೊಂಡು ಚೆನ್ನಾಗಿ ಸುಖವಾಗಿ ಬಾಳ್ತಿದ್ದಂಥ ರೈತರ ಮೇಲೆ ಅತಿ ಹೆಚ್ಚು ತೆರಿಗೆಗಳನ್ನು ವಿಧಿಸಿದ್ರಿಂದ ಭಾರತದ ರೈತರು ದಿವಾಳಿ ಆದರು. ದಟ್ ಕಾಸ್ ಎ ಡಿಕ್ಲೈನ್ ಆಫ್ ದಿ ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್. ದ ಹೈ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಬ್ರಿಟಿಷ್ ವರ್ ದ ಮೇನ್ ರೀಸನ್ ಬಿಹೈಂಡ್ ದ ಡಿಸ್ಟ್ರಕ್ಷನ್ ಆಫ್ ದ ಇಂಡಿಯನ್ ಎಕಾನಮಿ ಆ್ಯಂಡ್ ಆಲ್ಸೋ ದ ಅಗ್ರಿಕಲ್ಚರ್ ಸಿಸ್ಟಮ್. ಭಾರತದ ಕೃಷಿ ವ್ಯವಸ್ಥೆಯನ್ನು ನಾಶ ಮಾಡಿಬಿಟ್ರು ಇವರು. ಹಾಗಾಗಿ ಭಾರತದ ಕೃಷಿ ವ್ಯವಸ್ಥೆ ನಾಶವಾಗಲಿಕ್ಕೆ ಕಾರಣ ಇದು. ಹಾಗಾಗಿ ಲಕ್ಷಾಂತರ ಜನ ರೈತರು ಕೆಲಸವನ್ನು ಕಳ್ಕೊಂಡ್ರು. ಒಂದು. ಎರಡನೇದು ಬ್ರಿಟಿಷರ ಎಕನಾಮಿಕ್ ಪಾಲಿಸಿ ಅಂತ ಹೇಳ್ತೇನೆ. ಎಕನಾಮಿಕ್ ಪಾಲಿಸಿ ಏನಿದೆ? ಎಕನಾಮಿಕ್ ಪಾಲಿಸಿ ಬ್ರಿಟಿಷರ ಆರ್ಥಿಕ ನೀತಿಗಳು. ಅವ್ರು ಏನು ಮಾಡ್ತಿದ್ರು? ದೇ ಎಕ್ಸ್ಪೋರ್ಟೆಡ್ ರಾ ಮೆಟೀರಿಯಲ್ಸ್ ಫ್ರಮ್ ಇಂಡಿಯಾ. ಭಾರತದಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಿದ್ರು, ರಾ ಮೆಟೀರಿಯಲ್ಸ್. ದೇ ಎಕ್ಸ್ಪೋರ್ಟೆಡ್ ಟು ದ ಬ್ರಿಟನ್. In Britain, they using the new technology and industrial revolution, it turned into the finished products. ಭಾರತದಿಂದ ರಾ ಮೆಟೀರಿಯಲ್ಸ್ಗಳನ್ನು ಬ್ರಿಟನ್ನಿಗೆ ತೊಗೊಂಡೋಗಿ ಟರ್ನ್ಡ್ ಇನ್ ಟು ಫಿನಿಶ್ ಪ್ರಾಡಕ್ಟ್ಸ್ ಆ್ಯಂಡ್ ದೆ ಅಗೇನ್ ಇಟ್ ಸೇಲ್ಡ್ ಇನ್ ಇಂಡಿಯಾ. ಮತ್ತು ಭಾರತಕ್ಕೆ ತೆಗೆದುಕೊಂಡು ಬಂದು ಮಾರಾಟ ಮಾಡ್ತಾಯಿದ್ರು. ನೋಡಿ, ನಾವು ಕಚ್ಚಾ ವಸ್ತುಗಳನ್ನು ಬ್ರಿಟನ್ಗೆ ಕಳಿಸ್ತಾ ಇದ್ವಿ, ಅಲ್ಲಿ ಅದು ಒಂದು ಸಿದ್ಧ ವಸ್ತುಗಳಾಗಿ ತಯಾರಾಗ್ತಿತ್ತು ಆ್ಯಂಡ್ ಅದು ಭಾರತದ ಬಂದು ಮಾರುಕಟ್ಟೆಯಲ್ಲಿ ಮಾರ್ತಾಯಿತ್ತು. ಇದ್ರ ಜೊತೆ ಅಲ್ಲಿ ತಯಾರಾದ ಕಾರ್ಖಾನೆಗಳಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳ ಜೊತೆ ಭಾರತದ ವಸ್ತುಗಳು ಕಾಂಪೀಟ್ ಮಾಡಬೇಕಾಗಿತ್ತು ಇಲ್ಲಿ ಮಾರ್ಕೆಟಲ್ಲಿ. ಅದೇನಾಗುತ್ತೆ ಹೇಳಿ? ಅದು ಅಲ್ಲಿ ಭಾರತದ ಮತ್ತು ಬ್ರಿಟಿಷ್ ವಸ್ತುಗಳಿಗೆ ಕಾಂಪಿಟೇಷನ್ ಹೆಚ್ಚಾಯಿತು. ದ ಬ್ರಿಟಿಷ್ ಪ್ರಾಡಕ್ಟ್ಸ್ ವರ್ ಚೀಪರ್ ದ್ಯಾನ್ ದ ಇಂಡಿಯನ್ ಪ್ರಾಡಕ್ಟ್ಸ್. ಅವರು ನಮ್ಮ ದೇಶದ ವಸ್ತುಗಳಿಗಿಂತ ಚೀಪರ್, ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು. ನಮ್ಮ ದೇಶದ ಜನ ಆ ವಸ್ತುಗಳನ್ನು ತೆಗೆದುಕೊಂಡಿದ್ದರಿಂದ ಭಾರತದ ಟೆಕ್ಸ್ಟೈಲ್ಸ್ ಅಂತಕ್ಕಂಥದ್ದು, ಟೆಕ್ಸ್ಟೈಲ್ಸ್ ಅಂದರೆ ಗೊತ್ತಲ್ಲ, ಭಾರತದ ಒಂದು ಟೆಕ್ಸ್ಟೈಲ್ಸ್ ಅಂತ ಹೇಳಿದ್ರೆ ಈ ಭಾರತದಲ್ಲಿ ಈ ನಮ್ಮ ಬಟ್ಟೆಗಳನ್ನು ತಯಾರಿಸ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಮಸ್ಲಿನ್ ಅಂತಕ್ಕಂಥ ಬಟ್ಟೆ ಇತ್ತು ಮಿತ್ರರೇ. ಮಸ್ಲಿನ್ ಇದು ಪ್ರಪಂಚದ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಒಂದು ಮಸ್ಲಿನ್ ಬಟ್ಟೆ ಆಗಿತ್ತು. ದಟ್ ವಾಸ್ ಹೈಯೆಸ್ಟ್ ಕ್ವಾಲಿಟಿ ಇರ್ತಿತ್ತು ಈ ಮಸ್ಲಿನ್ ಬಟ್ಟೆಯಲ್ಲಿ. ಈ ಮಸ್ಲಿನ್ ಬಟ್ಟೆಯನ್ನು ನಮ್ಮ ದೇಶದ ಈ ಮಸ್ಲಿನ್ ಬಟ್ಟೆ ನಾಶವಾಗಿ ಹೋಯಿತು. ಇದು ಇಂಗ್ಲೆಂಡಲ್ಲಿ ಭಾಳಷ್ಟು ಡಿಮ್ಯಾಂಡ್ ಇತ್ತು, ಇದು ನಾಶವಾಗೋಯಿತು. ಕ್ಯಾಲಿಕೋಸ್ ಬಟ್ಟೆ ನಾಶವಾಯಿತು. ಭಾರತದ ಗುಡಿ ಕೈಗಾರಿಕೆಗಳು ಅಂದರೆ ಬ್ರಿಟಿಷರ ಈ ಹೈ ಟ್ಯಾಕ್ಸಸ್ ಇಂಪೋಸ್ ಮಾಡ್ತಿದ್ರಿಂದ, ಓಕೆ, ದೇ ಇಂಪೋಸ್ಡ್ ದ ಹೈ ಟ್ಯಾಕ್ಸಸ್ ಆನ್ ಇಂಡಿಯನ್ ಪ್ರಾಡಕ್ಟ್ಸ್. ನಮ್ಮ ದೇಶದ ವಸ್ತುಗಳು ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ದೇ ಇಂಪೋಸ್ ಹೈಯೆಸ್ಟ್ ಟ್ಯಾಕ್ಸಸ್. ಅದೇ ಬ್ರಿಟಿಷರ ವಸ್ತುಗಳು ನಮ್ಮ ದೇಶಕ್ಕೆ ಬರಬೇಕು ಅಂದರೆ ಇಟ್ ಹ್ಯಾಸ್ 0% ಟ್ಯಾಕ್ಸಸ್. ಹೇಗಿದೆ ನೋಡಿ, ನಮ್ಮ ದೇಶದ ವಸ್ತುಗಳು ಬೇರೆ ದೇಶಕ್ಕೆ ಕೊಟ್ಟರೆ ಹೈ ಟ್ಯಾಕ್ಸಸ್, ಅವರ ಬ್ರಿಟಿಷ್ನ ವಸ್ತುಗಳು ಭಾರತಕ್ಕೆ ಬಂದರೆ 0 ಟ್ಯಾಕ್ಸಸ್. ಹೀಗೆ ಇವರ ಆರ್ಥಿಕ ನೀತಿಗಳಿಂದ, ಇವರ ಅಧಿಕ ಕಂದಾಯದ ಪದ್ಧತಿಗಳಿಂದ ಭಾರತದ ನಮ್ಮ ಒಂದು ಗುಡಿ ಕೈಗಾರಿಕೆಗಳು, ಕಾಟೇಜ್ ಇಂಡಸ್ಟ್ರೀಸ್, ರೂರಲ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್ ವರ್ ಡಿಕ್ಲೈನ್ಡ್, ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಹಾಗಾಗಿ ಈ ಎಲ್ಲ ಕಾರಣಗಳಿಂದ, ಎಕನಾಮಿಕ್ ಕಾರಣಗಳಿಂದ ಥೌಸಂಡ್ಸ್ ಆಫ್ ಎಂಪ್ಲಾಯೀಸ್, ಹ್ಯಾಂಡಿಕ್ರಾಫ್ಟ್ಸ್, ಅದು ರೈತರಿರ್ಬೋದು, ಗುಡಿ ಕೈಗಾರಿಕೆಗಳು ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್, ಕಾರ್ಮಿಕರಿರ್ಬೋದು, ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕುಶಲಕರ್ಮಿಗಳಿರ್ಬೋದು. ಓಕೆ, ದೇ ಆಲ್ ಲಾಸ್ಡ್ ದ ಜಾಬ್. ಅವರು ಎಲ್ಲರೂ ಕೂಡ ತಮ್ಮ ಅಧಿಕಾರವನ್ನು ಕಳೆದುಕೊಂಡರು, ತಮ್ಮ ಶಕ್ತಿಯನ್ನು ಕಳೆದುಕೊಂಡರು. ಹಾಗಾಗಿ ಥೌಸಂಡ್ಸ್ ವರ್ ಬಿಕಮ್ ಅನ್ಎಂಪ್ಲಾಯ್ಡ್. ದಟ್ ವಾಸ್ ದ ಮೇನ್ ಕಾಸ್ ಫಾರ್ ದ ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಇವೇ 2 ಪ್ರಮುಖವಾದ ಕಾರಣಗಳು ಅಂತ ಹೇಳಲಾಗತ್ತೆ ಮಿತ್ರ. ಅರ್ಥ ಆಗ್ತಿದೆಯಾ? ಇಷ್ಟು ಬಂದು ಎಕನಾಮಿಕ್ ಕಾರಣಗಳು. ನಾನು ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನೆಕ್ಸ್ಟು ಸೋಷಿಯಲ್ ರೀಸನ್, ಸಾಮಾಜಿಕ ಕಾರಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಾಮಾಜಿಕ ಕಾರಣಗಳಲ್ಲಿ ಮೊದಲನೇದು 1829 ಟೈಮಲ್ಲಿ ಒಂದು ಪದ್ಧತಿ, ಯಾವುದು ಹೇಳಿ? ಸತಿ ಪದ್ಧತಿ ಅಂತಕ್ಕಂಥದ್ದು, ಸತಿ ಸಿಸ್ಟಮ್. ಈ ಸತಿ ಸಿಸ್ಟಮ್ ಬಗ್ಗೆ ನಾವು ಕೇಳಿರ್ತೀರಾ, ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಭಾರತದಲ್ಲಿ ಒಂದು ಕೆಟ್ಟ ಪದ್ಧತಿ ಇತ್ತು, ಅದನ್ನು ಸತಿ ಪದ್ಧತಿ ಅಂತ ಕರೀತಾರೆ. ವಿಧವೆಯ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡೋಗಿ ಬೆಂಕಿಗೆ ಹಾಕಲಾಗ್ತಿತ್ತು. ಈ ಸತಿ ಪದ್ಧತಿಯಿಂದ ಭಾರತದಲ್ಲಿ ಸಾವಿರಾರು ಜನ ಹೆಣ್ಣು ಮಕ್ಕಳು, ಪ್ರತಿ ವರ್ಷ ಈ ಸಾವಿರಾರು ಜನ ಸ್ತ್ರೀಯರು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ರಾಜಾ ರಾಮ್ ಮೋಹನ್ ರಾಯರ ಸ್ವಂತ ಅತ್ತಿಗೆ ಆಗಿರ್ತಕ್ಕಂಥ ಅಲೋಕ ಮಂಜರಿ ಕೂಡ ಪ್ರಾಣ ಕಳ್ಕೊಂಡಿದ್ದು. ಈ ಕಾರಣಗಳಿಗಾಗಿ 1829ರಲ್ಲಿ ಸತಿ ಪದ್ಧತಿಯನ್ನು ರದ್ದುಗೊಳಿಸಬೇಕು ಅಂತ ನಿರ್ಧಾರ ಮಾಡಲಾಯಿತು. ನಿರ್ಧಾರ ಮಾಡಿದವನು ವಿಲಿಯಂ ಬೆಂಟಿಕ್ ಅದನ್ನು ರದ್ದು ಮಾಡ್ತಾನೆ. ವಿಲಿಯಂ ಬೆಂಟಿಕ್ ಅಬಾಲಿಷ್ಡ್ ಸತಿ ಸಿಸ್ಟಮ್. ಇನ್ 1830
ಈ ಆಲ್ಸೋ ಅಬಾಲಿಷ್ಡ್ ದ ಫೀಮೇಲ್ ಇನ್ಫ್ಯಾಂಟಿಸೈಡ್. ವಿಲಿಯಂ ಬೆಂಟಿಕ್ ಅಂತಕ್ಕಂಥ ವ್ಯಕ್ತಿ ಈ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂದರೆ ಹೆಣ್ಣು ಶಿಶುಹತ್ಯೆ ಅಂತಕ್ಕಂಥ ಅದನ್ನು ರದ್ದುಗೊಳಿಸ್ತಾನೆ. ಹೆಣ್ಣು ಶಿಶುಹತ್ಯೆಯನ್ನು ರದ್ದುಗೊಳಿಸಿದ. ಅದು ಇವೆರಡೂ ಭಾರತೀಯರಿಗೆ ಒಳ್ಳೆಯದಾದರೂ ಕೂಡ ಭಾರತೀಯ ಸಮಾಜ ಅನ್ಕೋತಂತೆ ಇದು ನಮ್ಮ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರ. ಇಟ್ ವಾಸ್ ಎ ಕಾನ್ಸ್ಪಿರಸಿ ಅಗೇನ್ಸ್ಟ್ ದ ಇಂಡಿಯನ್ಸ್ ಅಂತ ಭಾವಿಸ್ತು. ಇದ್ರ ಜೊತೆಗೆ 1856ರಲ್ಲಿ ಡಾಲೌಸಿಯಾ ಸಂದರ್ಭದಲ್ಲಿ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಅಂತ ಬಂತು. ವಿಡೋ ರೀಮ್ಯಾರೇಜ್ ಆ್ಯಕ್ಟ್. ಈ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ನ ಪ್ರಕಾರ ಭಾರತೀಯರ ಸ್ತ್ರೀಯರಿಗೆ, ವಿಧವೆಯರಿಗೆ ಮತ್ತೊಮ್ಮೆ ಮದುವೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು 1856ನ ವಿಡೋ ರೀಮ್ಯಾರೇಜ್ನ ಆ್ಯಕ್ಟ್ನ ಪ್ರಕಾರ. ಹಾಗಾದರೆ ನೋಡಿ, ಅಲ್ಲಿವರೆಗೆ ಇವೆಲ್ಲದೂ ಭಾರತೀಯರ ಪರವಾಗಿತ್ತು, ಒಳ್ಳೆಯದಾಗಿತ್ತು. ಆದರೂ ಕೂಡ ಭಾರತೀಯರು ಇದನ್ನು ನಮ್ಮ ವಿರುದ್ಧ ಮಾಡಿರ್ತಕ್ಕಂಥ ದ್ರೋಹ ಅಥವಾ ಒಂದು ಷಡ್ಯಂತ್ರ ಅಂತ ಭಾವಿಸ್ತಾರೆ. ಇದೆಲ್ಲದೂ ಕಾರಣಗಳು: ಸತಿ ಪದ್ಧತಿ, ಫಿಮೇಲ್ ಇನ್ಫ್ಯಾಂಟಿಸೈಡ್, ವಿಡೋ ರೀಮ್ಯಾರೇಜ್ ಆ್ಯಕ್ಟ್ನ ವಿಚಾರಗಳು. ನೆಕ್ಸ್ಟು ಇದ್ರ ಜೊತೆಗೆ ಅವರು 1856ರ ಟೈಮಲ್ಲಿ ಈ ಒಬ್ಬ ವ್ಯಕ್ತಿ ಯಾರು, ಈ ಕ್ಯಾನಿಂಗ್ ಅಂತಕ್ಕಂಥವನು ಒಂದು ರಿಲಿಜಿಯಸ್ ಡಿಸಬಿಲಿಟೀಸ್ ಆ್ಯಕ್ಟ್ ಅಂತ ತೊಗೊಂಬಂದ. ಹೇಳಿ, ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟ್. ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟ್ ಅಂದರೆ ಏನು ಗೊತ್ತಾ ಮಿತ್ರರೇ? ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಅಂತ. ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ. ಈ ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಏನು ಹೇಳುತ್ತೆ? 1856ನ ದ ರಿಲಿಜಿಯಸ್ ಡಿಸಬಿಲಿಟೀಸ್ ಆ್ಯಕ್ಟ್ ಈ ಥರ ಹೇಳುತ್ತೆ. ಇದು ಹೇಳತಕ್ಕಂಥ ಮಾತೇನು ಅಂತ ಹೇಳಿದ್ರೆ, ಇದು ಭಾರತೀಯರಿಗೆ ರಿಲಿಜಿಯಸ್ ಡಿಸಬಿಲಿಟಿ ಆ್ಯಕ್ಟ್ ಹೇಳುತ್ತೆ. ಇದು ಭಾರತೀಯರು ಏನಾದರೂ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆದರೆ, ಇಫ್ ಅ ಪರ್ಸನ್ ಕನ್ವರ್ಟ್ ಫ್ರಮ್ ಒನ್ ರಿಲಿಜನ್ ಟು ಅನದರ್ ರಿಲಿಜನ್, ಇಟ್ ಅಲೋಸ್ ದೆಮ್ ಟು ಇನ್ಹೆರಿಟ್ ದೇರ್ ಫಾದರ್ ಪ್ರಾಪರ್ಟಿ ಅಥವಾ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ತಾವು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರವಾದರೆ ಅವರ ಪೂರ್ವಜರ ಆಸ್ತಿಗಳನ್ನು ಅವರು ತೆಗೆದುಕೊಂಡು ಹೋಗ್ಬೋದು. ಮುಂಚೆ ಹೇಗಿತ್ತು ಗೊತ್ತಾ? ಒಬ್ಬ ಹಿಂದೂ ಹುಡುಗ ಕ್ರೈಸ್ತ ಧರ್ಮಕ್ಕೆ ಮತಾಂತರನಾದರೆ ಅವನಿಗೆ ತನ್ನ ಪೂರ್ವಜರ ಆಸ್ತಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಇನ್ನು ಮೇಲೆ ಒಬ್ಬ ಹಿಂದೂ ಹುಡುಗ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದರೆ ಅವನು ತನ್ನ ತಂದೆ ಆಸ್ತಿನ ತೆಗೆದುಕೊಂಡು ಹೋಗ್ಬೋದು ಅಂತ. ಇದು ಭಾರತೀಯರಿಗೆ ಏನನ್ನಿಸ್ತು? ಧಾರ್ಮಿಕ ನ್ಯೂನ್ಯತಾ ಕಾಯ್ದೆ ಇದು ನಮ್ಮ ವಿರುದ್ಧ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ, ನಮ್ಮ ವಿರುದ್ಧ ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಕನ್ವರ್ಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಂತ. ಹಾಗಾಗಿ ಇದು ಕೂಡ ಭಾರತೀಯರು ಇದನ್ನು ವಿರೋಧಿಸಿದರು. ಮತ್ತು ಇನ್ನೊಂದು ಭಾಳ ಸೂಕ್ಷ್ಮವಾಗಿ ಹೇಳಬೇಕು, ದ ರೈಲ್ವೇಸ್ ಅಂತಕ್ಕಂಥದ್ದು. ನೋಡಿ, ರೈಲ್ವೇಸ್ಗಳಿಗೂ ಇದಕ್ಕೂ ಏನು ಸಂಬಂಧ ಅಂದರೆ, ದ ಅಪ್ಪರ್ ಕ್ಯಾಸ್ಟ್ ಆ್ಯಂಡ್ ಲೋಯರ್ ಕ್ಯಾಸ್ಟ್ ಅಂತ ಭಾರತದಲ್ಲಿ ಒಂದು ಕ್ಯಾಸ್ಟ್ ಮತ್ತು ಲೋಯರ್ ಕ್ಯಾಸ್ಟ್ಗಳು. ಈ ರೈಲ್ನಲ್ಲಿ ಸಂಚಾರ ಮಾಡಬೇಕಾದ್ರೆ ಮೇಲ್ವರ್ಗ ಮತ್ತು ಕೆಳವರ್ಗದವರು ಒಟ್ಟಿಗೆ ಹೋಗಬೇಕಾಗಿತ್ತು. ಆದರೆ ಅಪ್ಪರ್ ಕ್ಯಾಸ್ಟ್ನವ್ರು ಅನ್ಕೋತಾರಂತೆ ಇದು ನಮ್ಮ ವಿರುದ್ಧ ಷಡ್ಯಂತ್ರ, ನಾವು ಕೆಳವರ್ಗದವ್ರ ಜೊತೆ ಹೋಗೋದಕ್ಕೆ ಅವರು ವಿರೋಧ ಮಾಡ್ತಾರೆ. ಹಾಗಾಗಿ ಅವರು ಇದನ್ನು ವಿರೋಧಿಸಿದರು. ಒಂದು ರೈಲ್ವೆಗಳನ್ನು, ಪೋಸ್ಟಲ್ ಸಿಸ್ಟಮ್ಗಳನ್ನ ವಿರೋಧಿಸ್ತಾರೆ. ಇಷ್ಟು ಕಾರಣಗಳು ಸಾಮಾಜಿಕ ಕಾರಣಗಳಲ್ಲಿ ಬರುತ್ತೆ. ನೆಕ್ಸ್ಟು ಇದಾದ ನಂತರ ಮತ್ತೊಂದು ಕಾರಣ ಹೋಗೋಣ. ಅದೇ 5ನೇದು ಧಾರ್ಮಿಕ ಕಾರಣ, ರಿಲಿಜಿಯಸ್ ರೀಸನ್ಸ್. ಹೌದಳಿ, ರಿಲಿಜಿಯಸ್ ರೀಸನ್ಸ್, ಧಾರ್ಮಿಕ ಕಾರಣ. ಹಾಗಾದರೆ ರಿಲಿಜಿಯಸ್ ರೀಸನ್ಸಲ್ಲಿ ಏನು ಹೇಳ್ತೀವಿ ನೋಡಿ. ರಿಲಿಜಿಯಸ್ ರೀಸನ್ಸಲ್ಲಿ ಮೊದಲನೇದು ಭಾಳ ಪ್ರಮುಖವಾಗಿ ಕನ್ವರ್ಷನ್ ಅಂದರೆ ಅವತ್ತಿನ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ದೇ ಪರ್ಮಿಟೆಡ್ ದ ಕ್ರಿಶ್ಚಿಯನ್ ಮಿಷನರೀಸ್ ಟು ಕನ್ವರ್ಟ್. ಇವು ಕ್ರೈಸ್ತ ಮಿಷನರಿಗಳಿಗೆ ಧಾರ್ಮಿಕ ಮತಾಂತರವನ್ನು ಮಾಡಲು ಪರ್ಮಿಷನ್ ಕೊಡ್ತು. ಧಾರ್ಮಿಕ ಮತಾಂತರವನ್ನು ಮಾಡಲು ಅನುಮತಿಯನ್ನು ನೀಡಿತು. ಯಾರು? ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶ ಮಾಡಿಕೊಡ್ತು ಬ್ರಿಟಿಷ್ ಗೌರ್ಮೆಂಟ್. ಇದು 1813ರ ಚಾರ್ಟರ್ ಕಾಯ್ದೆ ಏನಿದೆ ಅದು ಹೇಳುತ್ತೆ, ಇಟ್ ಅಲೋಡ್ ದ ಇಂಡಿಯನ್ ಮಿಷನರೀಸ್ ಟು ಅಪಾಯಿಂಟ್ ದ ಬಿಷಪ್ ಅಂತ ಹೇಳ್ತು. ನೀವು ಬಿಷಪ್ಗಳನ್ನು ನೇಮಕ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಇಟ್ ಅಲೋಡ್ ಟು ಪ್ರಾಸಲೈಸೇಷನ್, ಅಥವಾ ನೀವು ಧಾರ್ಮಿಕ ಮತಾಂತರ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತು. ಹಾಗಾಗಿ ಭಾರತದಲ್ಲಿ ಲಕ್ಷಾಂತರ ಜನರನ್ನು ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಯಿತು. ಇದು ಭಾರತೀಯರು ಇದನ್ನ ವಿರುದ್ಧ ಹೋರಾಟ ಮಾಡಿದರು. ನೆಕ್ಸ್ಟು ದ ರಿಸೈಟಿಂಗ್ ಆಫ್ ಬೈಬಲ್ ಇನ್ ದ ಸ್ಕೂಲ್ಸ್. ನೋಡಿ, ಭಾರತದ ಜನರು ಸಂಪ್ರದಾಯವಾದಿಗಳಾಗಿದ್ದರು. ಅವರು ಹೇಳ್ತಾರೆ ಬೈಬಲ್ಗಳನ್ನು ನಾವ್ಯಾಕೆ ಪಠಣ ಮಾಡಬೇಕು. ಸೊ ಬೈಬಲ್ ಬಂದು ಕ್ರೈಸ್ತ ಧರ್ಮರ ಒಂದು ಧಾರ್ಮಿಕ ಗ್ರಂಥವಾಗಿತ್ತು. ಈ ಬೈಬಲ್ಗಳನ್ನು ಸ್ಕೂಲಲ್ಲಿ ಕಂಪಲ್ಸರಿ ಹೇಳಿಸ್ತಾ ಇದ್ರು. ಅಲ್ಲಿ ದ ಹಿಂದೂಸ್ ಇರ್ತಾಯಿದ್ರು, ಮುಸ್ಲಿಮ್ಸ್,
ಮತ್ತು ಸಿಖ್ ಎಲ್ಲರೂ ಇರ್ತಾಯಿದ್ರು. ಇವರೆಲ್ಲರೂ ಕೂಡ ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಇದು ನಮಗೆ ಬೇಡ ಅಂತಕ್ಕಂಥ ವಿರೋಧವನ್ನು ಮಾಡ್ತಾರೆ. ಇದು ಧಾರ್ಮಿಕ ಕಾರಣ. ನೆಕ್ಸ್ಟ್ ಕಾರಣಕ್ಕೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಕಾರಣ ಬಂದು ಮಿಲಿಟರಿ ರೀಸನ್ಸ್. ಮಿಲಿಟರಿ ರೀಸನ್ಸ್. ನೆಕ್ಸ್ಟು ಮಿಲಿಟರಿ ರೀಸನ್, ಧಾರ್ಮಿಕ ಕಾರಣ, ಸೈನಿಕ ಕಾರಣ. ಏನಿದು ಮಿಲಿಟರಿ ರೀಸನ್ ನೋಡಿ. ಓಕೆ, ಮಿಲಿಟರಿ ರೀಸನ್ ಅಂದರೆ ಏನು? ಹಾಗಾದರೆ ಈ ಸೈನಿಕ ಕಾರಣಗಳು ಯಾವ ಥರ ಇರುತ್ತೆ ನಾವು ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲನೇದು ಅಬ್ಸರ್ವ್ ಮಾಡಿ, ಸ್ವಲ್ಪ ಇಂಪಾರ್ಟೆಂಟ್ ಇದು. ಇಲ್ಲಿ ಹೇಳುತ್ತೆ ಹೈಯರ್ ಪೋಸ್ಟ್ ರಿಸರ್ವ್ಡ್ ಫಾರ್ ಇಂಡಿಯನ್ಸ್, ಬ್ರಿಟಿಷ್ ಅಂತ ಹೇಳುತ್ತೆ. ಉನ್ನತ ಹುದ್ದೆಗಳನ್ನು ಕೇವಲ ಬ್ರಿಟಿಷರಿಗೆ ಮಾತ್ರ ಸೀಮಿತ. ಅಂದರೆ ಇವಾಗ ಸೈನ್ಯದಲ್ಲಿ ಫಾರ್ ಎಕ್ಸಾಂಪಲ್ ಮೇಜರ್ ಆಗಿರ್ಬೋದು, ಅಥವಾ ಕಮಾಂಡರ್ ಆಗಿರ್ಬೋದು, ಅಥವಾ ಲೆಫ್ಟಿನೆಂಟ್ ಹುದ್ದೆಗಳಾಗಿರ್ಬೋದು, ಇವೆಲ್ಲದು ಬ್ರಿಟಿಷರಿಗೆ. ಕೆಳಗಿರ್ತಕ್ಕಂಥ ದಫೇದಾರ್ ಅಂತಕ್ಕಂಥದ್ದು, ದಫೇದಾರ್, ಹವಲ್ದಾರ್, ಈ ಹುದ್ದೆಗಳು ಯಾರಿಗೆ? ಭಾರತೀಯರಿಗೆ. ನೋಡಿ ಎಷ್ಟು ವಿಚಿತ್ರ. ಉನ್ನತ ಹುದ್ದೆಗಳು ಬ್ರಿಟಿಷರಿಗಂತೆ, ಕೆಳವರ್ಗದ ಹುದ್ದೆಗಳು ಭಾರತೀಯರಿಗಂತೆ. ಇದರ ವಿರುದ್ಧ ಹೋರಾಟ ಶುರುವಾಯಿತು. ಎರಡನೇದು, ಇಂಡಿಯನ್ಸ್ ಗೆಟ್ ಓನ್ಲಿ 1/8 ಆಫ್ ದಿ ಬ್ರಿಟಿಷರ್ ಸ್ಯಾಲರಿ. ನೋಡಿ, ಬ್ರಿಟಿಷರಿಗೆ 80 ರೂಪಾಯಿ ಸ್ಯಾಲರಿ ನೀಡಿದರೆ ಇಂಡಿಯನ್ಸಿಗೆ ಅದರ ಕಡಿಮೆ ಬರೀ 10 ರೂಪಾಯಿ ಕೊಡ್ತಾಯಿದ್ರು. ಅಂದರೆ 1/8 ಆಫ್ ದ ಸ್ಯಾಲರಿ. ಅಂದರೆ ಇಂಡಿಯನ್ಸ್ ಸೋಲ್ಜರ್ಸ್ ಡಿಮ್ಯಾಂಡೆಡ್ ಫಾರ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ. ನಾವು ಅವರಷ್ಟೇ ಕೆಲಸ ಮಾಡ್ತೀವಿ, ನಮಗೆ ಸಮಾನ ವೇತನ ಬೇಕು ಅಂತ ಕೇಳ್ಕೊತಾರೆ. ನೆಕ್ಸ್ಟ್ ಮೂರನೇದು, ಒಂದು ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ, ಸುಮಾರು 856ನಲ್ಲಿ. ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್. ಈ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂದರೆ ಕನ್ನಡದಲ್ಲಿ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂದರೆ ಏನು ಗೊತ್ತಾರ್ಥ? ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್. ಓಕೆ, ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂತ ಅಂದರೆ ಸಾಮಾನ್ಯ ಸೇವಾ ಕಾಯ್ದೆ ಅಂತ ಕರೀತಾರೆ ಮಿತ್ರರೇ. ಸಾಮಾನ್ಯ ಸೇವಾ ಕಾಯ್ದೆ. ಸಾಮಾನ್ಯ ಸೇವಾ ಕಾಯ್ದೆ ಇದು ಏನು ಹೇಳುತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ಹೇಳುತ್ತೆ, ದ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಮೇಡ್ ಕಂಪಲ್ಸರಿ ಫಾರ್ ದ ಸೋಲ್ಜರ್ಸ್ ಟು ವರ್ಕ್ ಇನ್ ದ ರಿಮೋಟ್ ಕಾರ್ನರ್ಸ್ ಆಫ್ ದ ಕಂಟ್ರಿ ಆ್ಯಂಡ್ ಆಲ್ಸೋ ದೇ ಹ್ಯಾಸ್ ಟು ಟೇಕ್ ದ ಕಂಪಲ್ಸರಿ ಸೀ ಟ್ರಾವೆಲ್. ಅವರು ದೇಶದ ಯಾವ ಮೂಲೆಯಲ್ಲಾದರೂ ಕೆಲಸ ಮಾಡಬೇಕು, ಜೊತೆಗೆ ಅವರು ಕಡ್ಡಾಯವಾಗಿ ಸಮುದ್ರಯಾನವನ್ನು ಮಾಡಬೇಕು ಅಂತ ಕೂಡ 1857ರ ಈ ಒಂದು ಕಾಯ್ದೆ ಹೇಳುತ್ತೆ. ಇದನ್ನು ಭಾರತೀಯ ಸೈನಿಕರು ವಿರೋಧ ಮಾಡ್ತಾರೆ ಮಿಲಿಟರಿ ಕಾರಣಗಳಲ್ಲಿ. ಹಾಗಾಗಿ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಸೀಮಿತವಾಗಿತ್ತು, ಭಾರತೀಯರಿಗೆ ಕೆಳ ಹಂತದ ಹುದ್ದೆಗಳು ಕೊಡ್ತಾಯಿದ್ರು, ಮತ್ತು ಸ್ಯಾಲ್ರಿ ವೇತನದಲ್ಲಿ ತಾರತಮ್ಯವನ್ನು ಮಾಡ್ತಾಯಿದ್ರು. ಮತ್ತೊಂದು ವಿಚಾರ ಹೇಳಬೇಕು, ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಗೊತ್ತಾ? ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಮಿತ್ರರೇ. ರೇಷಿಯಲ್ ಡಿಸ್ಕ್ರಿಮಿನೇಷನ್. ಹಾಗಾದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು? ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಜನಾಂಗೀಯ ತಾರತಮ್ಯ ಅಂತಕ್ಕಂಥ ಮಾತು ಮಿತ್ರರೇ. ಜನಾಂಗೀಯ ತಾರತಮ್ಯ. ನೋಡಿ, ಈ ಜನಾಂಗೀಯ ತಾರತಮ್ಯ ಅಂದರೆ ಯಾವ ಥರ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ನಾವು ಭಾರತೀಯ ಸೈನಿಕರು ಏನಾದರೂ ಬ್ರಿಟಿಷರ ಜೊತೆ ಸರಿಸಮವಾಗಿ ಹೋಗೋ ಹಾಗಿಲ್ಲ. ಅವ್ರು ಎದುರುಗಡೆ ಬಂದರೆ ಅವರಿಗೆ ಗೌರವವನ್ನು ಕೊಡಬೇಕು, ಮತ್ತು ಅವರ ಜೊತೆ ಟ್ರೈನ್ಗಳಲ್ಲಿ ಒಟ್ಟಿಗೆ ನಾವು ಸಂಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಓಕೆ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ವರ್ ನಾಟ್ ಅಲೌಡ್ ಟು ದ ಹೋಟೆಲ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಭಾರತೀಯರನ್ನು ನಾಯಿಗೆ ಹೋಲಿಕೆ ಮಾಡ್ತಾಯಿದ್ರು, ಅಷ್ಟು ನಮ್ಮನ್ನು ಕೇವಲವಾಗಿ ಕಾಣ್ತಾ ಇದ್ರು ಈ ಬ್ರಿಟಿಷವರು. ಅಷ್ಟೇ ಅಲ್ಲದೆ ಭಾರತೀಯವರನ್ನು ಇವರು ಕೆಟ್ಟ ಕೆಟ್ಟ ಪದಗಳಿಂದ ಬ್ಲ್ಯಾಕಿ ಅಂತ ಕರಿತಾ ಇದ್ರು, ನಿಗ್ರೋ ಅಂತ ಕರಿತಾ ಇದ್ರು, ನಿಗ್ರೋಗಳು ಅಂತ ನಮ್ಮನ್ನು ಕರಿತಾ ಇದ್ರು ಭಾರತೀಯರನ್ನು. ಅಷ್ಟೇ ಅಲ್ಲದೆ ಭಾರತೀಯಗಳನ್ನು ಇನ್ನೂ ಕೆಟ್ಟ ಕೆಟ್ಟ ಪದಗಳಿಂದ ಅಂಗಿಸ್ತಾ ಇದ್ರು. ಇದು ಭಾರತೀಯರ ಸ್ವಾಭಿಮಾನಕ್ಕೆ ಆದಂಥ ನೋವು. ಹಾಗಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ವಿ ಮಿತ್ರರೇ. ಕೊನೆಯ ಕಾರಣಕ್ಕೆ ಬರ್ತೀನಿ, 7th ಒನ್, ದಟ್ ಈಸ್ ಇಂಪಾರ್ಟೆಂಟ್, ಕಾಲ್ಡ್ ಇಮಿಡಿಯೇಟ್ ರೀಸನ್ಸ್ ಅಂತ ಕರೀತಾರೆ. ಇಮಿಡಿಯೇಟ್ ರೀಸನ್, ತತ್ಕ್ಷಣದ ಕಾರಣಗಳು. ತತ್ಕ್ಷಣದ ಕಾರಣಗಳು ಏನು ಅಂತ ಹೇಳೋದಾದರೆ ಇಲ್ಲಿ ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ತತ್ಕ್ಷಣದ ಕಾರಣ ಬಂದು ಇಮಿಡಿಯೇಟ್ ರೀಸನಲ್ಲಿ ದ ಎನ್ಫೀಲ್ಡ್ ರೈಫಲ್ಸ್ಗಳಂತ ಬರುತ್ತೆ. ಎನ್ಫೀಲ್ಡ್ ರೈಫಲ್ಸ್. ಈ ಎನ್ಫೀಲ್ಡ್ ರೈಫಲ್ಸ್ಗಳೇನಿದೆ, ಈ ಎನ್ಫೀಲ್ಡ್ ರೈಫಲ್ಗಳನ್ನು ಬಳಕೆ ಮಾಡ್ತಾರಲ್ಲ, ಈ ಎನ್ಫೀಲ್ಡ್ ರೈಫಲ್ಗಳಲ್ಲಿ ದೇ ಕವರ್ಡ್ ವಿತ್ ದ ಫ್ಯಾಟ್ ಆಫ್ ಕವ್ ಆ್ಯಂಡ್ ಪಿಗ್ ಅಂತ. ಇದು ಹಸು ಮತ್ತು ಹಂದಿಯ
ಕೊಬ್ಬುಗಳನ್ನು ಇದರಲ್ಲಿ ಸವರಲಾಗ್ತಿತ್ತು. ಹಸು ಮತ್ತು ಹಂದಿಯ ಕೊಬ್ಬುಗಳನ್ನು ಸವರಲಾಗ್ತಿತ್ತು ಎನ್ಫೀಲ್ಡ್ ರೈಫಲ್ಸ್ಗಳಲ್ಲಿ. ಅದಕ್ಕೆ ಈ ರೈಫಲ್ಗಳಲ್ಲಿ ಬಳಸ್ತಕ್ಕಂಥ ಬುಲೆಟ್ಸ್ಗಳು ತೋಟಾಗಳು ಅಂತ ಕರಿತಾ ಇದ್ರು. ದಟ್ ವಾಸ್ ದ ಕಾರ್ಟ್ರಿಡ್ಜಸ್. ದ ಕಾರ್ಟ್ರಿಡ್ಜಸ್ ವರ್ ಕವರ್ಡ್ ವಿತ್ ದ ಫ್ಯಾಟ್ ಆಫ್ ದ ಕೌ ಆ್ಯಂಡ್ ಪಿಗ್. ತೋಟಗಳಿಗೆ ಬಳಸ್ತಾ ಇದ್ರು. ಆಗ ಅದನ್ನು ಬಳಸಬೇಕಾದ್ರೆ ಬಾಯಿಂದ ಅದನ್ನು ತೆಗಿಬೇಕಾಗ್ತಿತ್ತು. ಆ ಬಾಯಿಂದ ತೆಗೆದಾಗ ಹಂದಿ ಮತ್ತು ಹಸುವಿನ ಕೊಬ್ಬು ಅವರಿಗೆ ತಾಗ್ತಾ ಇತ್ತು. ಇದರ ವಿರುದ್ಧ ಭಾರತೀಯ ಸೈನಿಕರು, ಸಿಪಾಯಿಗಳು ವಿರುದ್ಧ ಹೋರಾಟ ಮಾಡಿದ್ರು. ಅವರು ಹೇಳ್ತಾರೆ, ಹಿಂದೂಗಳಿಗೆ ಹಸು ಪವಿತ್ರವಾದದ್ದು, ಮುಸಲ್ಮಾನರಿಗೆ ಹಂದಿ ನಿಷಿದ್ಧವಾದದ್ದು. ಹಾಗಾಗಿ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ತೊಂದರೆಯಾಗಿದೆ ಅಂತ ಹೇಳಿ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ರು. ಹೋರಾಟ ಮಾಡಿದವರು ಯಾರು? ಇವರೇ ವ್ಯಕ್ತಿಗಳು. ಹಾಗಾಗಿ ಸೈನಿಕರು ಇದರ ವಿರುದ್ಧ ದಂಗೆದ್ರು. ಹಾಗಾಗಿ ಇಷ್ಟು ಕಾರಣಗಳಿಂದ ಈ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ವಿಚಾರಕ್ಕೆ ಬರ್ತೀನಿ ಮಿತ್ರರೇ. ಹಾಗಾದರೆ ನೆಕ್ಸ್ಟ್ ಹೋರಾಟಗಳು, ರಿವೋಲ್ಟ್ ಹೇಗೆ ಶುರುವಾಯಿತು ನೋಡ್ತಾ ಬನ್ನಿ. ಮೊದಲನೇದು ರಿವೋಲ್ಟ್. ಮೊದಲನೇ ರಿವೋಲ್ಟಿಂದ ಶುರು ಮಾಡ್ತೀನಿ. ಇಲ್ಲಿ 1857 857ನಲ್ಲಿ ಸುಮಾರು 857ನಲ್ಲಿ ಏಪ್ರಿಲ್ನ ತಿಂಗಳಿನಲ್ಲಿ ಹೋರಾಟ ಶುರುವಾಯಿತು. 857 ಏಪ್ರಿಲ್ನ ತಿಂಗಳಿನಲ್ಲಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ 1857 ಮಾರ್ಚ್ ತಿಂಗಳಿನಲ್ಲಿ ಈ ಬಂಗಾಲದ ಭೂಮಿಯಲ್ಲಿ ಒಂದು ಊರು ಬಾರಕ್ಪುರ್ ಅಂತ. ಈ ಬ್ಯಾರಕ್ಪುರದಲ್ಲಿ ಒಂದು ದಂಗೆ ಶುರುವಾಯಿತು. ಅದನ್ನು ಬ್ಯಾರಕ್ಪುರ್ ರಿವೋಲ್ಟ್ ಅಂತ ಕರೀತಾರೆ ಮಿತ್ರರೇ. ಏನಂತ ಕರೀತಾರೆ? ಬಾರಕ್ಪುರ ದಂಗೆ ಅಂತ ಕರೀತಾರೆ. ಈ ಬ್ಯಾರಕ್ಪುರ ದಂಗೆಯಲ್ಲಿ ಹೇಗೆ ಶುರುವಾಯಿತು ನೋಡಿ. ಅಲ್ಲಿ ಒಂದು 34ನೇ ರೆಜಿಮೆಂಟ್ ಅಂತ 34th ಇನ್ಫ್ಯಾಂಟ್ರಿ, 34ನೇ ಕಾಲ್ದಳ. ಆ 34th ಇನ್ಫ್ಯಾಂಟ್ರಿ ಏನಿದೆ, 34ನೇ ತುಕಡಿ ಏನಿದೆ, ಅಲ್ಲಿ ಕಾಲ್ದಳದ ಇನ್ಫ್ಯಾಂಟ್ರಿಯಲ್ಲಿ ಭಾಳಷ್ಟು ಜನ ಸೈನಿಕರಿದ್ದರು. ಅದರಲ್ಲಿ ಒಬ್ಬ ಬರ್ತಾನೆ, ಭಾಳ ಪ್ರಮುಖವಾದ ವ್ಯಕ್ತಿ. ಅವನ ಹೆಸರೇ ಮಂಗಲ್ ಪಾಂಡೆ ಅಂತಕ್ಕಂಥ ವ್ಯಕ್ತಿ. ನಾವು ಈ ಮಂಗಲ್ ಪಾಂಡೆಯನ್ನು ನಾವೆಂದೂ ಮರೆಯುವ ಹಾಗೇ ಇಲ್ಲ ಭಾರತದ ಇತಿಹಾಸದಲ್ಲಿ. ಯಾಕೆ? ಈ ಮಂಗಲ್ ಪಾಂಡೆ 1857 ಮಾರ್ಚ್ ತಿಂಗಳಿನ ಸಂದರ್ಭದಲ್ಲಿ ಈ ಬ್ಯಾರಕ್ಪುರದಲ್ಲಿ ಒಮ್ಮೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಯಾರೋ ಒಬ್ರು ಕೇಳ್ತಾರಂತೆ, ಮಂಗಲ್ ಪಾಂಡೆ ನಿನ್ಗೆ ಗೊತ್ತಾ, ನೀವು ಬಳಸ್ತಕ್ಕಂಥ ತೋಟಗಳಲ್ಲಿ ಕೊಬ್ಬುಗಳನ್ನು, ಹಸು ಮತ್ತು ಹಂದಿಯ ಕೊಬ್ಬುಗಳನ್ನು ಹಾಕ್ತಾ ಇದ್ದಾರೆ ಅಂತ. ಇದನ್ನು ಕೇಳಿಪಟ್ಟಂತಹ ಈ ವ್ಯಕ್ತಿ ಯಾರು, ಮಂಗಲ್ ಪಾಂಡೆ, ಬಂದು ಸೈನಿಕರಿಗೆ ಹೇಳ್ತಾನಂತೆ, ನಾವು ಯಾವುದೇ ಕಾರಣಕ್ಕೂ ಈ ರೈಫಲ್ಸ್ಗಳನ್ನು ಬಳಸಬಾರದು ಅಂತ ಹೇಳ್ದ. ನಾವು ಯಾವುದೇ ಕಾರಣಕ್ಕೂ ರೈಫಲ್ಗಳನ್ನು ಬಳಸಬಾರದು. ಇದನ್ನು ಬಳಸುವುದರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ಹಾಗಾಗಿ ನಾವು ಬಳಸಬಾರ್ದು ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲ ಸೈನಿಕರು ಅವನಿಗೆ ಬೆಂಬಲವನ್ನು ಕೊಟ್ಟರು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ 1857 ಕ್ರಾಂತಿಯ ಕಾಳೆಯನ್ನು ಊದಿದ ಕೀರ್ತಿ ಈ ನಮ್ಮ ಸೈನಿಕ ಮಂಗಲ್ ಪಾಂಡೆಗೆ ಸಲ್ಲುತ್ತದೆ. ಹೀಗೆ ಮಂಗಲ್ ಪಾಂಡೆ ಹೋರಾಟವನ್ನು ಆರಂಭಿಸಿದ ಮಿತ್ರರೇ. ಇವನು ಹೋರಾಟವನ್ನು ಆರಂಭಿಸಿದ ನಂತರ ಎಲ್ಲ ಬ್ರಿಟಿಷರು ಅಧಿಕಾರಿಗಳು ಬಂದರು. ಆಗ ಇಬ್ಬರು ವ್ಯಕ್ತಿಗಳು, ಒಬ್ಬನು ಬರ್ತಾನೆ, ಕರ್ನಲ್ ಬಾಗ್ ಅಂತಕ್ಕಂಥವನು. ಕರ್ನಲ್ ಬಾಗ್ ಅಂತಕ್ಕಂಥವನೊಬ್ಬ. ಆಮೇಲೆ ನೀಲ್ ಪೀಟರ್ಸನ್. ಈ ಕರ್ನಲ್ ಬಾಗ್ ಮತ್ತು ನೀಲ್ ಪೀಟರ್ಸನ್ ಅಂತಕ್ಕಂಥ ಅಧಿಕಾರಿಗಳು ಇವರಿಬ್ಬರು ಬರ್ತಾರೆ. ಇವರಿಬ್ಬರು ಬಂದ್ಬಿಟ್ಟು ಹೇಳ್ತಾರಂತೆ, ಕರ್ನಲ್ ಬಾಗ್ ಮತ್ತು ನೀಲ್ ಪೀಟರ್ಸನ್ಗಳು, ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ನೀವು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮಂಗಲ್ ಪಾಂಡೆಗೆ ಹೇಳ್ತಾರೆ, ಕರ್ನಲ್ ಬಾಗ್ ಮತ್ತು ನೀಲ್ ಪೀಟರ್ಸನ್ ಹೇಳ್ತಾರೆ, ನೀಲ್ ಪೀಟರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ ಹೋರಾಟವನ್ನು ಆರಂಭ ಮಾಡಿದರು. ಆಗ ಮಂಗಲ್ ಪಾಂಡೆ ಇದರ ವಿರುದ್ಧ ದಂಗೆ ಹೇಳ್ತಾನಂತೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೀವು ಅವಮಾನ ಮಾಡಿದ್ದೀರಾ, ತೊಂದರೆ ಕೊಟ್ಟಿದ್ದೀರಾ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತೇಳಿ ಈ ಕ್ರಾಂತಿಯ ಕಾಳೆಯನ್ನು ಊದಿದಂಥ ವ್ಯಕ್ತಿ ಊದಿ ಹೇಳ್ತಾನಂತೆ, ನಾನು ಇನ್ನ ಮೇಲೆ ಸುಮ್ಮನಿರೋದಿಲ್ಲ, ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕರ್ನಲ್ ಬಾಗ್ ಮತ್ತು ನೀಲ್ ಪೀಟರ್ ಹೇಳ್ತಾರಂತೆ, ನೀನು ಬಂದೂಕನ್ನು ಕೆಳಗೆ ಹಾಕಿ ನಮಗೆ ಶರಣಾಗತನಾಗಬೇಕು, ಯಾವ ಟು ಸರೆಂಡರ್, ಇಲ್ಲ ಅಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್, ನಿಮಗೆ ಗುಂಡಿನ ದಾಳಿ ಮಾಡ್ತೀವಿ ಅಂತ. ಆಗ ಮಂಗಲ್ ಪಾಂಡೆ ಹೇಳ್ತಾನಂತೆ, ನೀವೇನು ದಾಳಿ ಮಾಡ್ತೀರಾ, ನಾನೇ ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ಈ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ಈ ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಮಹಾನ್ ಸೈನಿಕ ಕೊಂದಾಗ್ತಾನೆ 1857 ಮಾರ್ಚ್ ತಿಂಗಳಿನಲ್ಲಿ. ಇಬ್ಬರು ಪ್ರಾಣ ಹೊರಟೋಯ್ತು. ಆಗ ಬ್ರಿಟಿಷರು ಮಂಗಲ್ ಪಾಂಡೆ ಹಿಡಿಯೋಕ್ಕೆ ಬಂದಾಗ ಮಂಗಲ್ ಪಾಂಡೆ ತನಗೆ ತಾನೇ ಗುಂಡಿಟ್ಟು ಹೊಡ್ಕೋತಾನೆ. ಆದರೆ ಅವನು ಪ್ರಾಣ ಹೋಗೋದಿಲ್ಲ, ಆಸ್ಪತ್ರೆಗೆ ಅವನನ್ನು ಉಳಿಸಿದಂಥ ಅವನನ್ನು ಕೋರ್ಟಿನ ಕಟಕಟಗಳಲ್ಲಿ ತೆಗೆದುಕೊಂಡು ಬಂದು 1857 ಏಪ್ರಿಲ್ ತಿಂಗಳಿನಲ್ಲಿ
ಏಪ್ರಿಲ್ 8ರಂದು ಅವನನ್ನು ಗಲ್ಲಿಗೇರಿಸಬೇಕು ಅಂತ ಬ್ರಿಟಿಷ್ ಸರ್ಕಾರ ನಿರ್ಧಾರ ಮಾಡಿತು. ಹಾಗಾಗಿ 1857 ಏಪ್ರಿಲ್ 8ರಂದು ಈ ನಮ್ಮ ಮಹಾನ್ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಮಂಗಲ್ ಪಾಂಡೆಯನ್ನು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸ್ತು. ಆಗ ಗಲ್ಲಿಗೇರಿಸೋಕೆ ಹೊರಟಂಥ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಹೇಳ್ತಾನಂತೆ, ದಯವಿಟ್ಟು ನನ್ನ ಗಲ್ಲಿಗೇರಿಸಬೇಡಿ, ನನ್ನನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರು ಕೆನಾನ್ಗೆ ಇಟ್ಟು, ಅಂದರೆ ಫಿರಂಗಿಯಲ್ಲಿ ಇಟ್ಟು ನನ್ನನ್ನು ಪುಡಿ ಮಾಡಾಕಿ, ಯಾಕಂದರೆ ಎಲ್ಲೆಲ್ಲಿ ನನ್ನ ದೇಹದ ಚೂರುಗಳು ಬೀಳುತ್ತೋ ಅಲ್ಲಿ ಮತ್ತೊಬ್ಬ ಮಂಗಲ್ ಪಾಂಡೆ ಹುಟ್ಕೋತಾನೆ ಅಂತ ಹೇಳ್ದ. ಅಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ ಮಂಗಲ್ ಪಾಂಡೆ ಇವನು 1857ರಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ದ. ಇದು ನಡೆದು ಸ್ವಲ್ಪ ಸಮಯದಲ್ಲೇ ಹೋರಾಟ ತೀವ್ರವಾಗ್ತಾ ಬಂತು. ನೋಡಿ ಮಿತ್ರರೇ, ಅದಾಗಿ ಸ್ವಲ್ಪ ಸಮಯಕ್ಕೆ 1857 ಸುಮಾರು ಮೇ 10ನೇ ತಾರೀಕು ಒಂದು ಉತ್ತರ ಪ್ರದೇಶದಲ್ಲಿ ಮೀರಟ್ ಅಂತಕ್ಕಂಥ ಒಂದು ಸ್ಥಳ, ಮೀರಟ್. ಆ ಉತ್ತರ ಪ್ರದೇಶದ ಮೀರಟ್ನಲ್ಲಿ ಒಂದು ದಂಗೆ ನಡೆಯುತ್ತೆ, ರಿವೋಲ್ಟ್ ನಡೆಯುತ್ತೆ. ಆ ರಿವೋಲ್ಟನ್ನು ಬಗ್ಗೆ ಡಿಸ್ಕಸ್ ಮಾಡೋಣ. 1857 ಮೇ 10 ಮೀರಟ್ ರಿವೋಲ್ಟ್, ಮೀರಟ್ ದಂಗೆ. ಆ ಮೀರಟ್ ದಂಗೆ ಏನಾಗುತ್ತೆ ನೋಡಿ, ಆ ಮೀರಟ್ನಲ್ಲಿ ಒಂದಿಷ್ಟು ಜನ ಸೈನಿಕರು, ಅಲ್ಲಿ 3rd ಕ್ಯಾವಲ್ರಿ ಅಂತ 3ನೇ ಅಶ್ವದಳದ ಸೈನಿಕರು, ಕ್ಯಾವಲ್ರಿಯವರು ಸುಮಾರು 85ರಿಂದ 90 ಜನ ಸೈನಿಕರು ಒಬ್ಬ ಕದಮ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ, ಕದಮ್ ಸಿಂಗ್ ಅವನ ನೇತೃತ್ವದಲ್ಲಿ ದಂಗೆ ಎದ್ದು ಅಲ್ಲಿನ ಜೈಲಿನಲ್ಲಿರ್ತಕ್ಕಂಥ ಎಲ್ಲ ಸೈನಿಕರನ್ನು ಬಿಡುಗಡೆ ಮಾಡಿಕೊಂಡು ಹೋರಾಟವನ್ನು ಆರಂಭಿಸಿದರು. ಅವ್ರು ಹೇಳ್ತಾರೆ, ನಾವು ಕೂಡ ರೈಫಲ್ಸ್ಗಳನ್ನು ಬಳಸೋದಿಲ್ಲ ಅಂತ ಹೇಳಿದ್ರು. ಆಗ ಬ್ರಿಟಿಷರ ಅಧಿಕಾರಿಗಳು ಹೇಳಿದ್ರು, ನೀವೇನಾದ್ರು ನಮ್ಮ ಮಾತು ಕೇಳಿದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತೇಳಿ ಸುಮಾರು 85 ಜನರನ್ನು ಬಂಧಿಸಿ ಅವರಿಗೆ ಶಿಕ್ಷೆ, ಇನ್ನೊಂದು 5 ಜನರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಿದರು ಬ್ರಿಟಿಷರು. ಕೊನೆಗೆ ಆಗ ಕದಮ್ ಸಿಂಗನ ನೇತೃತ್ವದಲ್ಲಿ ದಂಗೆ ಹೋರಾಟ ಶುರುವಾಯಿತು. ಆಗ ಜನರಲ್ ಹೆವಿಟ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಬರ್ತಾನೆ, ಬ್ರಿಟಿಷ್ ಅಧಿಕಾರಿ. ಈ ಜನರಲ್ ಹೆವಿಟ್ ಅಂತಕ್ಕಂಥವನು ಈ ಸಪ್ರೆಸ್ಡ್ ದ ರಿವೋಲ್ಟ್, ಜನರಲ್ ಹೆವಿಟ್ ಈ ದಂಗೆಯನ್ನು ಹತ್ತಿಕ್ಕಿದನು. ಆಗ ಯಾವಾಗ 1857 ಮೇ 10ನೇ ತಾರೀಕು ಇದು ನಡೆಯುತ್ತೆ. ಇದನ್ನು ಹತ್ತಿಕ್ಕಿದವನು ಜನರಲ್ ಹೆವಿಟ್. ಆದರೆ ತಪ್ಪಿಸಿಕೊಂಡಂಥ ಈ ಸೈನಿಕರು, ಕದಮ್ ಸಿಂಹನ ನೇತೃತ್ವದ ಸೈನಿಕರು ತಪ್ಪಿಸ್ಕೊಂಡು ದೆಹಲಿಯ ಕಡೆ ಪ್ರಯಾಣ ಮಾಡ್ತಾರೆ, ದೆಹಲಿಯ ಕಡೆ ಹೊರಟರು. ಕೊನೆಗೆ ಹಾಗಾದರೆ 3ನೆಯ ಹೋರಾಟವನ್ನು ಕಡೆ ಗಮನ ಕೊಡೋಣ. 1857 ಮೇ 11ನೇ ತಾರೀಕು ಮತ್ತೊಂದು ಹೋರಾಟ ನಡೆಯುತ್ತೆ. ಅದೇ ಪ್ರಮುಖವಾಗಿರ್ತಕ್ಕಂಥದ್ದು ಡೆಲ್ಲಿ ರಿವೋಲ್ಟ್ ಅಂತ ಕರಿತೀವಿ. ಡೆಲ್ಲಿ ದಂಗೆ, ಡೆಲ್ಲಿ ರಿವೋಲ್ಟ್. ಈ ಡೆಲ್ಲಿ ರಿವೋಲ್ಟ್ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಹೋರಾಟ, ಡೆಲ್ಲಿ ರಿವೋಲ್ಟ್. ಈ ಡೆಲ್ಲಿ ರಿವೋಲ್ಟ್ ಏನಾಗತ್ತೆ ಅಂತ ನೋಡೋಣ ಬನ್ನಿ. ಈ ಡೆಲ್ಲಿ ರಿವೋಲ್ಟ್ ಇದು ನಡೀತಕ್ಕಂಥದ್ದು ಇವತ್ತಿನ ಉತ್ತರ ಭಾರತದ ದೆಹಲಿ ಅಂತಕ್ಕಂಥ ಒಂದು ಪ್ರಮುಖವಾದ ಸ್ಥಳದಲ್ಲಿ. ಇದು ಇಂದಿನ ಭಾರತದ ರಾಜಧಾನಿಯಾಗಿದೆ. ಈ ದೆಹಲಿಯಲ್ಲಿ ಒಂದು ಮೊಘಲ್ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು, ನೀವೆಲ್ಲ ಗೊತ್ತಿದೆ, ಮೊಘಲ್ಸ್. ಆಗ ಮೊಘಲರಲ್ಲಿ ಒಬ್ಬ ಕೊನೆಯ ದೊರೆ ಇದ್ದ, ಅಥವಾ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಬಹದ್ದೂರ್ ಶಾ ಜಫರ್ ಅಂತ. ಅವನ ಹೆಸರೇನು ಹೇಳಿ? ಬಹದ್ದೂರ್ ಶಾ ಜಫರ್. ಈ ಬಹದ್ದೂರ್ ಶಾ ಜಫರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವನು ಮೊಘಲರ ದೊರೆಯಾಗಿದ್ದ. ಈ ಬಹದ್ದೂರ್ ಶಾ ಜಫರ್ ಮೀರಟ್ನ ಸೈನಿಕರು ಬಂದು ಹೇಳ್ತಾರಂತೆ, ನೀನು ನಮ್ಮ ನಾಯಕ, ನಾನು ನಿಮ್ಮನ್ನು ನಾಯಕನನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ, ನೀನು ನಮ್ಮ ಜೊತೆಗೆ ನಿಂತ್ಕೋಬೇಕು ಅಂತ. ಆಗ 80 ವರ್ಷವಾಗಿದ್ದಂಥ ಬಹದ್ದೂರ್ ಶಾ ಜಫರ್ ತಾನು ಈ ಸ್ವಾತಂತ್ರ್ಯ ಹೋರಾಟದ ಈ ನೇತೃತ್ವವನ್ನು ವಹಿಸ್ತೀನಿ ಅಂತ ಒಪ್ಕೋತಾನೆ. ಅದಕ್ಕೆ ಅವನಿಗೊಬ್ಬ ಕಮಾಂಡರ್ ಇದ್ದ, ಬಖ್ತ್ ಖಾನ್ ಅಂತ. ಆ ಬಖ್ತ್ ಖಾನ್ ಕೂಡ ಅವನಿಗೆ ಬೆಂಬಲವನ್ನು ಕೊಟ್ಟ. ಇವರಿಬ್ಬರ ನೇತೃತ್ವದಲ್ಲಿ ಹೋರಾಟ ಶುರುವಾಯಿತು. ಮತ್ತು ಮೀರಟ್ನ ಎಲ್ಲ ಸೈನಿಕರು ಇವರಿಗೆ ಬೆಂಬಲವನ್ನು ಕೊಟ್ಟರು. ಆಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ಜಾನ್ ನಿಕೋಲ್ಸನ್ ಅಂತಕ್ಕಂಥವನು. ಈ ಜಾನ್ ನಿಕೋಲ್ಸನ್ ಹೇಳ್ತಾನಂತೆ, ಈ ಬಹದ್ದೂರ್ ಶಾ ಜಫರ್ಗೆ ನೀನು ಶರಣಾಗತನಾಗಬೇಕು, ಇಲ್ಲಾಂದರೆ ನಿನ್ನ ಮೇಲೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ತಾನೆ, ಆ್ಯಕ್ಷನ್ ತೊಗೋತೀವಿ ಅಂತ. ಕೊನೆಗೆ ಸುಮಾರು 3 ತಿಂಗಳ ಸತತ ಹೋರಾಟದ ನಂತರ ಈ ದೆಹಲಿಯನ್ನು ತಾವು ವಶಪಡಿಸಿಕೊಂಡರು. ದೆಹಲಿಯನ್ನು ವಶಪಡಿಸಿಕೊಂಡಂಥ ಜಾನ್ ನಿಕೋಲ್ಸನ್ ಬಹದ್ದೂರ್ ಶಾ ಜಫರನ ಮಕ್ಕಳನ್ನು ಅವನ ಕಣ್ಮುಂದೆಯೇ ಶಿರಶ್ಛೇದನ ಮಾಡಿಸಿದ. His son and grandsons were beheaded by the John Nicholson in front of the ಬಹದ್ದೂರ್ ಶಾ ಜಫರ್. ಅದನ್ನು ನೋಡಿದಂಥ ಬಹದ್ದೂರ್ ಶಾ ಜಫರನ ಎದೆ ಒಡೆದು ಹೋಯಿತು. ಕೊನೆಗೆ ಬಹದ್ದೂರ್ ಶಾ ಜಫರ್ನನ್ನು ಬ್ರಿಟಿಷ್ ಗೌರ್ನಮೆಂಟ್ ಏನು ಮಾಡ್ತಾರೆ ಅಂದರೆ ಅಧಿಕಾರದಿಂದ ತೆಗೆದುಹಾಕಿ, ಈ ವಾಸ್ ಡಿಥ್ರೋನ್ಡ್ ಆ್ಯಂಡ್ ಡಿಪೋಸ್ಡ್ ಟು ರಂಗೂನ್. ಇವನನ್ನು ಬರ್ಮಾದ ರಂಗೂನ್ ಅಂತ ಪ್ರದೇಶಕ್ಕೆ ಗಡೀಪಾರು ಮಾಡಲಾಯಿತು. ಇವನು 1862ರಲ್ಲಿ ಆ ಬರ್ಮಾದ ರಂಗೂನಲ್ಲೇ ತೀರಿಕೊಂಡ. ಈ ವಾಸ್ ಡೈಡ್ ಅಟ್ ರಂಗೂನ್. ಹಾಗಾಗಿ ಈ ಮೊಘಲರ ಸಾಮ್ರಾಜ್ಯದ ಕೊನೆಯ ದೊರೆ ಅಂದರೆ ನೀವು ಯಾರು ಹೇಳ್ತೀರಾ? ಈ ಜಫರ್ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟು ಇಲ್ಲಿ ಹೀಗೆ ದೆಹಲಿಯ ದಂಗೆ ಹತ್ತಿಕ್ಕಲಾಯಿತು. ನೆಕ್ಸ್ಟು ಹೋರಾಟ ಮುಂದುವರಿತು. ಇಲ್ಲಿ ಆಗುತ್ತೆ. ನೆಕ್ಸ್ಟು
4ನೇದಕ್ಕೂ ಬರ್ತೀನಿ. 1857 ಜೂನ್ 5ನೇ ತಾರೀಕು ಯುದ್ಧ ಹೋರಾಟ ಪ್ರಾರಂಭ ಆಯಿತು. ಎಲ್ಲಿ ಪ್ರಾರಂಭ ಆಗುತ್ತೆ ಮಿತ್ರರೇ? ಅದು ಬಂದು ಉತ್ತರ ಪ್ರದೇಶದ ಕಾನ್ಪುರ್ ಅಂತಕ್ಕಂಥ ಸ್ಥಳದಲ್ಲಿ ಶುರುವಾಯಿತು. ಕಾನ್ಪುರ್ ರಿವೋಲ್ಟ್, ಕಾನ್ಪುರದ ದಂಗೆ. ಈ ಕಾನ್ಪುರದ ದಂಗೆ ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾಕೆ ಅಂತ ನೋಡೋಣ. ಈ ಕಾನ್ಪುರದಲ್ಲಿ ಆಗ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡ್ತಿದ್ದ. ಅವನ ಹೆಸರು ನಾನಾ ಸಾಹೇಬ್ ಅಂತ. ಅವನ ಹೆಸರೇನು ಹೇಳಿ? ನಾನಾ ಸಾಹೇಬ್. ಈ ನಾನಾ ಸಾಹೇಬ್ ಯಾರು ಹೇಳಿ? ನಾನಾ ಸಾಹೇಬ್ ಬಂದು ಮರಾಠರ ಪೇಶ್ವೆ ಆಗಿದ್ದಂಥ ಸೆಕೆಂಡ್ ಬಾಜಿರಾವ್ ಅಂತಕ್ಕಂಥವನ ಪುತ್ರ. ಈ ಸೆಕೆಂಡ್ ಬಾಜಿರಾವನ ಮಗನಾಗಿರ್ತಕ್ಕಂಥ ನಾನಾ ಸಾಹೇಬ್ಗೆ ಬ್ರಿಟಿಷ್ ಪೆನ್ಷನನ್ನು ಸ್ಟಾಪ್ ಮಾಡಿದ ನಂತರ ಈ ರಿವೋಲ್ಟೆಡ್ ಎಗೇನ್ಸ್ಟ್ ದ ಬ್ರಿಟಿಷರ ವಿರುದ್ಧ ದಂಗೆ ಇದ್ದ. ಅವನಿಗೆ ಇಬ್ಬರು ಮಂತ್ರಿಗಳಿದ್ದರು. ಒಬ್ಬನು ಅಜೀಮುಲ್ಲಾ ಖಾನ್ ಅಂತಕ್ಕಂಥವನು, ಅಜೀಮುಲ್ಲಾ ಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಇನ್ನೊಬ್ಬ ಬಂದು ಅಜೀಮುಲ್ಲಾ ಖಾನ್. ಇನ್ನೊಬ್ಬ ಬಂದ್ಬಿಟ್ಟು ವ್ಯಕ್ತಿ ಬರ್ತಾನೆ, ಅವನು ಮಹಾನ್ ಸ್ವತಂತ್ರ ಹೋರಾಟಗಾರ ಅಮರ್ ಶಹೀದ್ ತಾಂತ್ಯಾ ಟೋಪೆ. ಕೇಳಿರ್ತೀರ? ಈ ತಾಂತ್ಯಾ ಟೋಪೆ ಕೂಡ ಇವನ ಮಂತ್ರಿಯಾಗಿದ್ದ. ಈ ನಾನಾ ಸಾಹೇಬ ಇವರಿಬ್ಬರ ನೇತೃತ್ವದಲ್ಲಿ ಹೋರಾಟವನ್ನು ಆರಂಭ ಮಾಡ್ದ. ನಾನಾ ಸಾಹೇಬನನ್ನು ಇತಿಹಾಸದಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಭಾರತದ ಗ್ಯಾರಿಬಾಲ್ಡಿ ಅಂತ ಕರಿತೀವಿ. ಹಿ ವಾಸ್ ಹಾನರ್ಡ್ ಆ್ಯಸ್ ಎ ಗ್ಯಾರಿಬಾಲ್ಡಿ ಆಫ್ ಇಂಡಿಯಾ. ಇವನನ್ನು ಭಾರತದ ಗ್ಯಾರಿಬಾಲ್ಡಿ ಎಂದು ಕರೆಯಲಾಗುತ್ತದೆ. ಭಾರತದ ಗ್ಯಾರಿಬಾಲ್ಡಿ ಅಂತ ಕರೀತಾರೆ. ಇಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ ನಾನಾ ಸಾಹೇಬ ಇವರ ನೇತೃತ್ವದಲ್ಲಿ ಹೋರಾಟ ಮಾಡ್ದ. ಕೊನೆಗೆ ಬ್ರಿಟಿಷರ ಒಬ್ಬ ಅಧಿಕಾರಿ ಕ್ಯಾಂಪ್ಬೆಲ್ ಅಂತಕ್ಕಂಥವನು ಈ ಹೋರಾಟವನ್ನು ತಿಕ್ಕಿದ. ಕ್ಯಾಂಪ್ಬೆಲ್ ಸಪ್ರೆಸ್ಡ್ ದ ರಿವೋಲ್ಟ್. ಕೊನೆಗೆ ಇದನ್ನು ತಪ್ಪಿಸಿಕೊಂಡಂಥ ನಾನಾ ಸಾಹೇಬ್ ಇಲ್ಲಿಂದ ಹೋರಾಟದಲ್ಲಿ ಸೋತು ತಪ್ಪಿಸ್ಕೊಳ್ತಾನೆ. ಎಲ್ಲಿಗೆ ಹೋಗ್ತಾನೆ ಅಂದರೆ ನೇಪಾಳದ ತರೈನ್ ಅಂತ ಕಾಡುಗಳಿಗೆ ತಪ್ಪಿಸಿಕೊಂಡು ಹೋದ. ನೋಡಿ, ಲಾಸ್ಟ್ ಟೈಮ್ KS ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ ಕೇಳಿದ್ರು. ಏನಪ್ಪ ಅಂದರೆ ಹೂ ಲೆಫ್ಟ್ ದ ತರೈನ್ ಫಾರೆಸ್ಟ್ ಆಫ್ ನೇಪಾಲ್ ಯುದ್ಧದಲ್ಲಿ ಸೋತು ಅಂದರೆ ಅವನೇ ಬೇರೆ ಯಾರೂ ಅಲ್ಲ, ನಮ್ಮ ನಾನಾ ಸಾಹೇಬ ತಪ್ಪಿಸಿಕೊಂಡು ನೇಪಾಳದ ಕಾಡುಗಳಿಗೆ ತಪ್ಪಿಸಿಕೊಂಡು ಹೋಗ್ತಾನೆ. ಅದಾದಮೇಲೆ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಯಾರು ಹೇಳಿ? ಈ ತಾಂತ್ಯಾ ಟೋಪೆ. ಈ ತಾಂತ್ಯಾ ಟೋಪೆನಿಗೆ ಇನ್ನೊಂದು ಹೆಸರಿದೆ, ರಾಮಚಂದ್ರ ಪಾಂಡುರಂಗ ತೋಪೆ ಅಂತಕ್ಕಂಥ ಕರೀತಾರೆ. ಇವನು ಹೋರಾಟವನ್ನು ಮುಂದುವರಿಸಿಕೊಂಡು ಹೊರಟ. ಕೊನೆಗೆ ಆ ಹೋರಾಟ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ 1857 ಜೂನ್ ತಿಂಗಳಿನಲ್ಲಿ, 1857 ಜೂನ್ನ ತಿಂಗಳಲ್ಲಿ ಜೂನ್ನ 5ನೇ ತಾರೀಕು ಒಂದು ಝಾನ್ಸಿ ಅಂತಕ್ಕಂಥ ಸ್ಥಳ. ಈ ಝಾನ್ಸಿ ಬಗ್ಗೆ ನಿಮ್ಗೆ ಹೇಳಿದ್ದೆ. ಇಲ್ಲಿ ಝಾನ್ಸಿಯಲ್ಲಿ ಹೋರಾಟ ನಡೆಯುತ್ತೆ, ಝಾನ್ಸಿ ರಿವೋಲ್ಟ್ ನಡೆಯುತ್ತೆ. ಈ ಝಾನ್ಸಿ ರಿವೋಲ್ಟ್ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ದಳು. ಅವಳು ಕಾಶಿರಾಜನ ಮಗಳು. ಅವಳ ಹೆಸರು ಮಣಿಕರ್ಣಿಕಾ ಅಂತ ಮಿತ್ರರೇ. ಈ ಮಣಿಕರ್ಣಿಕಾ ಕಾಶಿರಾಜನ ಮಗಳು. ಶಿ ವಾಸ್ ಎ ಡಾಟರ್ ಆಫ್ ಕಾಶಿ ಕಿಂಗ್ ಅವಳ ಮಗಳು. ಅವಳ ಹೆಸರು ಮಣಿಕರ್ಣಿಕಾ. ಈ ಮಣಿಕರ್ಣಿಕಾನನ್ನು ಈ ಝಾನ್ಸಿಯ ರಾಜನಾಗಿರ್ತಕ್ಕಂಥ ಗಂಗಾಧರನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಈ ಗಂಗಾಧರ್ ಶಾಸ್ತ್ರಿ ಏನಿದ್ದಾನೆ, ಇವನು ಚಿಕ್ಕ ವಯಸ್ಸಿಗೆ ಅನಾರೋಗ್ಯದಿಂದ ತೀರಿಕೊಂಡ. ಇವನು ತೀರಿಕೊಂಡ ನಂತರ ಮಣಿಕರ್ಣಿಕಾ ಅಂದರೆ ನಮ್ಮ ಲಕ್ಷ್ಮೀಬಾಯಿ ತಮ್ಮೊಂದು ದತ್ತು ಪುತ್ರನನ್ನು ತೆಗೆದುಕೊಂಡಳು. ಅವನ ಹೆಸರು ದಾಮೋದರ ಅಂತ ಹೇಳಿ. ಈ ದಾಮೋದರನನ್ನು ದತ್ತು ತೆಗೆದುಕೊಂಡಳು. ಈ ದಾಮೋದರನ ಜೊತೆಗೆ ಅವನು ಸಿಂಹಾಸನದ ಮೇಲೆ ಕೂರಿಸಿ ತಾನು ಆಳ್ವಿಕೆ ಮಾಡಲಿಕ್ಕೆ ಬಂದಳು. ಆಗ ಈ ಡಾಲೋಸಿ ಅಂತಕ್ಕಂಥವನು ಲಕ್ಷ್ಮೀಬಾಯಿಯನ್ನು ಅಧಿಕಾರದಿಂದ ತೆಗೆದು ಝಾನ್ಸಿಯನ್ನು ಕಿತ್ಕೊಂಡು ಅವಳನ್ನು ಗ್ವಾಲಿಯರ್ ಕೋಟೆಯಲ್ಲಿ ಬಂಧಿಸಿಟ್ಟಿದ್ದ ಅಂತ ನಿಮ್ಗೆ ಹೇಳಿದೆ. ಈ 1857 ಜೂನ್ 5 ಹೋರಾಟದಲ್ಲಿ ತಾಂತ್ಯಾ ಟೋಪೆ ಈ ಗ್ವಾಲಿಯರಲ್ಲಿ ಬಂಧಿತಳಾಗಿದ್ದಂಥ ಲಕ್ಷ್ಮೀಬಾಯಿಯನ್ನು ಬಿಡುಗಡೆಗೊಳಿಸಿ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟ. ಕೊನೆಗೆ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂದರೆ 1857ರಿಂದ 1858 ಜೂನ್ 18ರವರೆಗೆ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತಾಳೆ. ಲಕ್ಷ್ಮೀಬಾಯಿಯ ಹೋರಾಟ ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡ್ತಕ್ಕಂಥ ಹೋರಾಟ ಮಿತ್ರರೇ. ಲಕ್ಷ್ಮೀಬಾಯಿ ಒಂದು ಸತಿ ಕಾಲ್ಪಿ ಅಂತಕ್ಕಂಥ ಸ್ಥಳದಲ್ಲಿ, ಉತ್ತರ ಭಾರತದ ಮಧ್ಯಪ್ರದೇಶದ ಬಳಿ ಕಾಲ್ಪಿ ಅಂತಕ್ಕಂಥ ಸ್ಥಳದಲ್ಲಿ ಹೋರಾಟ ಮಾಡ್ತಾ ಇದ್ಲು. ಆ ಕಾಲ್ಪಿ ಬ್ಯಾಟಲ್ನಲ್ಲಿ ಒಂದು ಕಡೆ ಲಕ್ಷ್ಮೀಬಾಯಿ ಹೋರಾಟ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಲಕ್ಷ್ಮೀಬಾಯಿಯ ಆಪೋಸಿಟ್ಟು ಹ್ಯೂ ರೋಸ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನು ಹೋರಾಟ ಮಾಡ್ತಾ ಇದ್ದ. ನೋಡಿ, ಲಕ್ಷ್ಮೀಬಾಯಿ ಯುರೋಜ್ನ ಹೋರಾಟ ಮ್ಯಾಲೆಸನ್ ಅಂತ ಅಧಿಕಾರಿ ಹೇಳ್ತಾನೆ, ಇವಳು ಪುರುಷನಂತೆ ಹೋರಾಟ ಮಾಡ್ತಾ ಇದ್ಲು. 3 ವರ್ಷದ ಮಗನಾಗಿರ್ತಕ್ಕಂಥ ಆ ದಾಮೋದರನನ್ನು ಹೆಗಲಿಗೆ ಕಟ್ಕೊಂಡು
ಈ ಎರಡು ಕೈಗಳಲ್ಲಿ ಕತ್ತಿಗಳನ್ನು ಹಿಡಿದು ಲಕ್ಷ್ಮೀಬಾಯಿ ಯುದ್ಧಕ್ಕೆ ರಣಭೂಮಿಗೆ ಹೋದರೆ ಬ್ರಿಟಿಷರು ನಡುಗುತ್ತಾ ಇದ್ರಂತೆ. ಅಂತ ಮಹಾನ್ ಹೋರಾಟಗಾರ್ತಿ ಇವಳು. ಇಂಥ ಹೋರಾಟಗಾರ್ತಿ ಈ 1857ರ ಕಾಲ್ಪಿ ಕದನದಲ್ಲಿ ಯುರೋಜ್ನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾರೋ ಸೈನಿಕರು ಬಂದು ಅವಳಿಗೆ ಚೂರಿಯನ್ನು ಹಾಕಿದರು ಕುತ್ತಿಗೆಗೆ. ಅಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರೋಗ್ತಕ್ಕಂಥ ಸಂದರ್ಭ. ಆಗ ಲಕ್ಷ್ಮೀಬಾಯಿ ಹೇಳ್ತಾಳಂತೆ, ನನ್ನನ್ನು ದಯವಿಟ್ಟು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಸ್ವತಂತ್ರ ಭೂಮಿಯಲ್ಲಿ ನನ್ನನ್ನು ಮಣ್ಣು ಮಾಡಿ, ದಯವಿಟ್ಟು ನನಗೆ ಬ್ರಿಟಿಷರ ಭೂಮಿಯಲ್ಲಿ ನಾನು ಸಾಯಲಿಕ್ಕೆ ಸಿದ್ಧಳಿಲ್ಲ ಅಂತ ಹೇಳಿದ್ಲು. ಅಂಥ ಮಹಾನ್ ಸ್ವಾಭಿಮಾನಿ ನಮ್ಮ ಲಕ್ಷ್ಮೀಬಾಯಿ. ಈಕೆ ತೀರಿಕೊಂಡ ನಂತರ ತಾಂತ್ಯ ಟೋಪೆ ಹೋರಾಟವನ್ನು ಮುಂದುವರಿಸಿದ ಮಿತ್ರರೇ. ಈ ತಾಂತ್ಯ ಟೋಪೆ ಉತ್ತರ ಭಾರತದ ಕಾಡುಗಳಲ್ಲಿ ಅಲಿತ ಹೋರಾಟವನ್ನು ಮುಂದುವರಿಸಿದರೆ ಒಂದು ಸತಿ 1859ರ ಟೈಮಲ್ಲಿ ಇವನು ಉತ್ತರ ಭಾರತದ ಮಧ್ಯಪ್ರದೇಶದ ಕಾಡುಗಳಲ್ಲಿ ಅಲಿತಾ ಇದ್ದ. ಆಗ ಶಿವಪುರಿ ಅಂತ ಒಂದು ಸ್ಥಳ, ಆ ಶಿವಪುರಿಯಲ್ಲಿ ಇವನು ಇರಬೇಕಾದ್ರೆ ಅವನ ಸ್ನೇಹಿತ ತಾಂತ್ಯ ಟೋಪಿಯ ಒಬ್ಬ ಸ್ನೇಹಿತನಿದ್ದ ಮಾನ್ ಸಿಂಗ್ ಅಂತಕ್ಕಂಥವನು. ಈ ಮಾನ್ ಸಿಂಗ್ ಅಂತಕ್ಕಂಥವನು ಬ್ರಿಟಿಷರ ಪರವಾಗಿ ನಿಂತು ತಾಂತ್ಯ ಟೋಪಿಯಲ್ಲಿದ್ದಾನೆ ಅಂತ ಮಾಹಿತಿ ಕೊಡ್ತಾನೆ. ಕೊನೆಗೆ ಬ್ರಿಟಿಷರು 1859ರಲ್ಲಿ ಇವನನ್ನು ಬಂಧಿಸಿ ಗಲ್ಲು ಶಿಕ್ಷೆಗೆ ಒಳಪಡಿಸಿದರು. ಅಂಥ ಒಬ್ಬ ಮಹಾನ್ ಕ್ರಾಂತಿಕಾರಿಗಳನ್ನು ನಾವು ಕಳ್ಕೊಂಡ್ವಿ ಮಿತ್ರರೇ, ಇವರು ಭಾರತೀಯ ಕೆಲವು ವ್ಯಕ್ತಿಗಳು ಮಾಡಿದ ದ್ರೋಹದಿಂದಾಗಿ. ನೆಕ್ಸ್ಟು ಕೊನೆಯ ವಿಚಾರಕ್ಕೆ ಬರ್ತೀನಿ. 1856ನೇದು ಹೋರಾಟ. 1857 ಜುಲೈ 4 ಅಂದು ನಡೀತಕ್ಕಂಥ ಹೋರಾಟ. ಅದು ಲಕ್ನೋ ದಂಗೆ ಅಂತ ಮಿತ್ರರೇ, ಲಕ್ನೋ ರಿವೋಲ್ಟ್. ಲಕ್ನೋ ದಂಗೆ, ಲಕ್ನೋ ರಿವೋಲ್ಟ್ ಅಂತ ನಡೆಯುತ್ತೆ. ಈ ಲಕ್ನೋ ರಿವೋಲ್ಟ್ ಹೇಗೆ ಏನಾಯಿತು ಅಂತ ನೋಡಿ. ಈ ಲಕ್ನೋ ರಿವೋಲ್ಟ್ ಆಗೋದಕ್ಕೆ ಪ್ರಮುಖವಾಗಿ ಕಾರಣ ಈ ಔದ್ ಅಂತಕ್ಕಂಥ ಪ್ರದೇಶ ಏನಿತ್ತು, ಔದ್ನಲ್ಲಿ ವಾಜಿದ್ ಅಲಿ ಶಾ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ವಾಜಿದ್ ಅಲಿ ಶಾ. ಈ ವಾಜಿದ್ ಅಲಿ ಶಾ ಏನಿದ್ದಾನೆ, ಈ ವಾಜಿದ್ ಅಲಿ ಶಾ ಇವನು ಲಕ್ನೋದಲ್ಲಿ ಹೋರಾಟವನ್ನು ಮಾಡ್ತಾನೆ. ವಾಜಿದ್ ಅಲಿ ಶಾ ಈ ವಾಜಿದ್ ಅಲಿ ಶಾ 1856ರಲ್ಲಿ ಈ ಡಾಲೋಸಿ ಅಂತಕ್ಕಂಥವನು ಏನು ಹೇಳ್ತಾನೆ ಅಂದರೆ, ಈ ವಾಜಿದ್ ಅಲಿ ಶಾನಿಗೆ ವಾಸ್ ಅನ್ಫಿಟ್ ಫಾರ್ ದ ರೂಲ್, ಇವನು ಆಡಳಿತ ನಡೆಸಲಿಕ್ಕೆ ಸೂಕ್ತವಲ್ಲ. ಹಾಗಾಗಿ ಅವನನ್ನು ಅಧಿಕಾರದಿಂದ ತೆಗೆದು ಅವನನ್ನು ಔದ್ನಿಂದ ಲಕ್ನೋ ಪ್ರದೇಶಗಳಿಗೆ ಕಳಿಸ್ಕೊಡ್ಲಾಯಿತು. ಅವನು ತೀರ್ಕೊಂಡ. ಅವನಿಗೆ ಒಬ್ಬಳು ಪತ್ನಿ ಇದ್ದಳು, ಅವಳ ಹೆಸರು ಬೇಗಂ ಹಜರತ್ ಮಹಲ್ ಅಂತಕ್ಕಂಥವಳು. ಬೇಗಂ ಹಜರತ್ ಮಹಲ್. ಈ ಬೇಗಂ ಹಜರತ್ ಮಹಲ್ ಅಂತಕ್ಕಂಥ ಒಬ್ಬಳು ಹೆಣ್ಣು ಮಗಳಿದ್ದಾಳಲ್ಲ, ಈ ಬೇಗಂ ಹಜರತ್ ಮಹಲ್ ಶಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷರ ವಿರುದ್ಧ ಲಕ್ನೋದಿಂದ ಹೋರಾಟಕ್ಕೆ ನಿಂತಳು. ಅವಳು ತನ್ನ ಪುತ್ರನಾಗಿರ್ತಕ್ಕಂಥ ಬಿರ್ಜಿಸ್ ಖಾದರ್ ಅಂತ ಒಬ್ಬ ಬರ್ತಾನೆ. ಆ ಬಿರ್ಜಿಸ್ ಖಾದರನ್ನು ಔದ್ನ ನವಾಬನನ್ನಾಗಿ ಘೋಷಿಸಿ ಹೋರಾಟವನ್ನು ಆರಂಭಿಸಿದ್ಳು. ಅವಳಿಗೆ ಕೆಲವು ಮೌಲ್ವಿಗಳು ಕೂಡ ಬೆಂಬಲ ಕೊಟ್ಟರು. ಇವಳು ಕೂಡ ಮಹಾನ್ ಹೋರಾಟಗಾರ್ತಿ. ಈ ಹೋರಾಟದಲ್ಲಿ ಬ್ರಿಟಿಷರ ಒಬ್ಬ ಕ್ಯಾಂಪ್ಬೆಲ್ ಅಂತಕ್ಕಂಥ ಅಧಿಕಾರಿ ಈ ಹೋರಾಟವನ್ನು ಹತ್ತಿಕ್ಕಿದ. ಕೊನೆಗೆ ಇದರಿಂದ ಸೋತಂಥ ಬೇಗಂ ಹಜರತ್ ಮಹಲ್ ಕೊನೆಗೆ ನೇಪಾಳದ ಕಾಡುಗಳಿಗೆ ತಪ್ಪಿಸಿಕೊಂಡು ಹೋದಳು. ಶಿ ಲೆಫ್ಟು ನೇಪಾಲ್ ಫಾರೆಸ್ಟ್, ನೇಪಾಳದ ಕಾಡುಗಳಿಗೆ ತಪ್ಪಿಸಿಕೊಂಡು ಹೊರಟಳು. ಇದು ಹಾಗಾಗಿ ಈ KS ಪ್ರಿಲಿಮ್ಸ್ನಲ್ಲಿ ಲಾಸ್ಟ್ ಸತಿ ಕೇಳಿದ್ರು, ಯಾರು ಇಬ್ಬರು ವ್ಯಕ್ತಿಗಳು ತಪ್ಪಿಸ್ಕೊಂಡು ಹೋಗಿದ್ರು ಅಂದರೆ, ಒಬ್ಬ ನಾನಾ ಸಾಹೇಬ ಮತ್ತೊಬ್ಬ ಬೇಗಂ ಹಜರತ್ ಮಹಲ್ ಅಂತಕ್ಕಂಥ ಹೆಣ್ಣು ಮಗಳು. ಇವರಿಬ್ಬರೂ ಕೂಡ ಇದರಲ್ಲಿ ತಪ್ಪಿಸ್ಕೊಂಡು ಹೋದ್ರು. ನೋಡಿ, ಇಷ್ಟೆಲ್ಲ ಮಹಾನ್ ಹೋರಾಟ ಮಾಡಿದರೂ ಕೂಡ ನಾವು 1857ರ ಈ ಮಹಾನ್ ಸಂಗ್ರಾಮದಲ್ಲಿ ಸೋಲ್ಬೇಕಾಗಿ ಬಂತು. ಮಿತ್ರರೇ, ನಾವು ಕಾರಣಗಳನ್ನು ನೋಡ್ತಾ ಇದ್ವಿ. ಮೊದಲನೇ ಕಾರಣ ಬಂದ್ಬಿಟ್ಟು ಎಜುಕೇಟೆಡ್ ಕ್ಲಾಸ್ ಭಾಗವಹಿಸಿಲ್ಲ ಅಂತ. ಓಕೆನಾ? ಅಂದರೆ ಭಾರತದಲ್ಲಿ ಶಿಕ್ಷಿತ ವರ್ಗದವರು ಯಾರೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ, ಬ್ರಿಟಿಷರ ಪರವಾಗಿ ನಿಂತರು. ಎರಡನೇದು ಕಾರಣ, ಭಾರತದ ರೂಲರ್ಗಳು ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರು. ಯಾರ್ಯಾರು ಅಂತ ನೋಡ್ತೋಗೋಣ. ಈ ಹೈದರಾಬಾದ್ನಲ್ಲಿ ಒಬ್ಬನು ನಿಜಾಮ್ ಅಂತ ಬರ್ತಿದ್ದ, ಹೈದರಾಬಾದಿನ ನಿಜಾಮ. ಇವನು ಬ್ರಿಟಿಷರ ಪರವಾಗಿ ನಿಂತ್ಕೊಂಡ ಮಿತ್ರರೇ. ಕಾಶ್ಮೀರದ ಗುಲಾಬ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಗುಲಾಬ್ ಸಿಂಗ್, ಅವನು ಬ್ರಿಟಿಷರ ಪರವಾಗಿ ನಿಂತ್ಕೋತಾನೆ. ನೇಪಾಳದ ಜಂಗ್ ಬಹದ್ದೂರ್ ಅಂತಕ್ಕಂಥವನೊಬ್ಬ, ಜಂಗ್ ಬಹದ್ದೂರ್. ಈ ಜಂಗ್ ಬಹದ್ದೂರ್ ಬ್ರಿಟಿಷರ ಪರವಾಗಿ ನಿಂತ್ಕೋತಾನೆ. ಗ್ವಾಲಿಯರ್ನ ಸಿಂಧ್ಯಾಗಳು ಅಷ್ಟೇ ಅಲ್ಲದೆ ಇಂದೋರ್ನ ಹೋಳ್ಕರ್ ಅಂತಕ್ಕಂಥವರು, ಪಂಜಾಬ್ನ ಸಿಖ್ಖರು,
ಇವರೆಲ್ಲರೂ ಕೂಡ ಬ್ರಿಟಿಷರ ಪರವಾಗಿ ನಿಂತರು. ಇವರು ಬ್ರಿಟಿಷರ ಪರವಾಗಿ ನಿಂತದ್ದರಿಂದ ಭಾರತದ ಪ್ರಮುಖ ರಾಜರು ಬ್ರಿಟಿಷರ ಪರವಾಗಿ ನಿಂತದ್ರಿಂದ ಅದು ಸೋಲಿಗೆ ಕಾರಣವಾಯಿತು. ಇವರೆಲ್ಲರೂ ಒಂದು ಪಕ್ಷ ಬ್ರಿಟಿಷರ ವಿರುದ್ಧ ನಿಂತಿದ್ರೆ ಅಂದು ನಾವು 1857ರ ಸಂಗ್ರಾಮದಲ್ಲಿ ಯಶಸ್ವಿ ಆಗ್ತಿದ್ವಿ, ವಿಜಯಿ ಆಗ್ತಿದ್ವಿ. ಇವರು ಸೋಲಿಗೆ ಇವರು ಕೂಡ ಕಾರಣ ಅಂತ ನಾವು ಭಾವಿಸ್ಬೋದು. ಮತ್ತೊಂದು ವೀಕ್ ಲೀಡರ್ಶಿಪ್ ಅಂತ ಮಿತ್ರರೇ, ಅಂದರೆ ದುರ್ಬಲ ನಾಯಕತ್ವ. ಅಂದರೆ 1857ರ ಸಂಗ್ರಾಮವನ್ನು ಮುನ್ನಡೆಸಲಿಕ್ಕೆ ನಮಗೆ ಬಲಿಷ್ಠವಾದ ನಾಯಕತ್ವ ಬೇಕಾಗಿತ್ತು. ಅದು ಬಲಿಷ್ಠವಾದ ನಾಯಕತ್ವ ನಮ್ಮ ಹತ್ರ ಇತ್ತ ಅಂತ ಹೇಳಿದ್ರೆ, ಈ ದೆಹಲಿಯ ಮೊಘಲ್ನ ರಾಜನಾಗಿರ್ತಕ್ಕಂಥ ಬಹದ್ದೂರ್ ಶಾ ಜಫರ್ ಅಂತಕ್ಕಂಥವನು 80 ವರ್ಷದ ವ್ಯಕ್ತಿಯನ್ನು ನಾಯಕನನ್ನಾಗಿ ಘೋಷಿಸಿದರು. ಆ 80 ವರ್ಷದ ನಾಯಕನಾಗಿ ಘೋಷಿಸಿದ್ದರಿಂದ ಈ ಬಹದ್ದೂರ್ ಶಾ ಜಫರ್ನನ್ನು ಅವನು ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ವಯಸ್ಸಾಗಿತ್ತು, ಅದೊಂದು ಕಾರಣ. ಒಂದು. ಎರಡನೇದು, ಮೊಘಲರನ್ನು ಇವರು ನಾಯಕನನ್ನಾಗಿ ಮಾಡಿದ್ರಿಂದ ಮೊಘಲರನ್ನು ವಿರೋಧಿಸ್ತಾ ಇದ್ದಂಥ ಸಿಖ್ಖರು ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರು, ಭಾರತೀಯರ ಪರವಾಗಿ ಬರಲಿಲ್ಲ. ಇದು ಕೂಡ ಒಂದು ಸೋಲಿಗೆ ಕಾರಣ. ಹಾಗಾಗಿ ಭಾರತವನ್ನು ಮುನ್ನಡೆಸ್ತಕ್ಕಂಥ ನಾಯಕತ್ವ ನಮ್ಮ ಬಳಿ ಇರಲಿಲ್ಲ ಮಿತ್ರರೇ. ನೆಕ್ಸ್ಟು, ನಮ್ಮ ದೇಶದ ಸೈನಿಕರು ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ. ನೋಡಿ, ಬ್ರಿಟಿಷ್ ಯೂಸಿಂಗ್ ಮಾಡರ್ನ್ ಇಕ್ವಿಪ್ಮೆಂಟ್ ಲೈಕ್ ಎನ್ಫೀಲ್ಡ್ ರೈಫಲ್ಗಳನ್ನು ಬಳಸ್ತಾ ಇದ್ದರೆ ನಮ್ಮ ದೇಶದ ಸೈನಿಕರು ಬಿಲ್ಲು ಬಾಣಗಳು, ಕತ್ತಿಗಳನ್ನು, ಗುರಾಣಿಗಳನ್ನು ಬಳಸ್ತಾ ಇದ್ರು. ಇದು ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಶಸ್ತ್ರಗಳು ಆಧುನಿಕವಾಗಿರಲಿಲ್ಲ. ಇದು ಕೂಡ ಸೋಲಿಗೆ ಕಾರಣ. ಎರಡನೇದು, ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಅಂದರೆ ಒಗ್ಗಟ್ಟಿನ ಏಕತೆಯ ಕೊರತೆ. ಭಾರತೀಯ ಸೈನಿಕರು ಹೋರಾಟ ಮಾಡಬೇಕಾದ್ರೆ ಅವರಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ. ಭಾರತೀಯ ರಾಜರು ಹೋರಾಟ ಮಾಡಬೇಕಾದ್ರೆ ಅವರಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ. ಒಬ್ಬರು ಇನ್ನೊಬ್ಬರ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ರು, ಇನ್ನೊಬ್ಬರನ್ನು ಹಿಡ್ಕೊಡೋ ಪ್ರಯತ್ನ ಮಾಡಿದರು. ಈ ಮಂಗಲ್ ಪಾಂಡೆಯನ್ನು ಹಿಡ್ಕೊಡೋವಂಥ ಕೆಲಸವನ್ನು 1857ರಲ್ಲಿ ಮಾನ್ಸಿಂಗ್ ಮಾಡ್ತಾನೆ. 1858ರಲ್ಲಿ ಕರ್ನಾಟಕದಲ್ಲಿ ನರಗುಂದದ ಬಾಬಾ ಸಾಹೇಬನನ್ನು ಇಟ್ಕೊಟ್ಟಂಥವನು ಭೀಮಾ ನಾಯ್ಕ ಅಂತಕ್ಕಂಥ ನರಗುಂದದ ಭಾಸ್ಕರವನ್ನು ಇಟ್ಕೊಡ್ತಾನೆ, ಒಬ್ಬ ಅವನ ಸ್ನೇಹಿತ. ಅಷ್ಟೇ ಅಲ್ಲದೆ ಸುರಪುರದ ವೆಂಕಟಪ್ಪನಾಯನಿಗೆ ಅವನ ಸ್ನೇಹಿತ ಮೋಸ ಮಾಡ್ತಾನೆ. ಹೀಗೆ ಭಾರತದಲ್ಲಿ ಅನೇಕ ರಾಜ ಮಹಾರಾಜರಿಗೆ ಮಾಡಿದ ದ್ರೋಹಗಳಿಂದಾಗಿ ಇವರು ಬ್ರಿಟಿಷರ ಮುಂದೆ ಸೋಲ್ಬೇಕಾಯಿತು, ಪ್ರಾಣವನ್ನು ಕಳ್ಕೋಬೇಕಾಗಿತ್ತು. ಅಂದರೆ ನಮ್ಮಲ್ಲಿ ಏಕತೆಯ ಕೊರತೆ ಇತ್ತು. ಇನ್ನೊಂದು, ಭಾಳಷ್ಟು ಜನ ಸೈನಿಕರು ಫಾಟ್ ಫಾರ್ ದ ಪ್ರಿವಿಲೇಜಸ್, ತಾವು ಕಳೆದುಕೊಂಡ ಅಧಿಕಾರಕ್ಕೋಸ್ಕರ ಸೈನಿಕ ಹುದ್ದೆಗಳಿಗಾಗಿ, ವೇತನಕ್ಕಾಗಿ ಹೋರಾಟ ಮಾಡಿದರು. ಇದು ಕೂಡ ಒಂದು ಸೋಲಿಗೆ ಕಾರಣ ಅಂತ ಭಾವಿಸಲಾಗತ್ತೆ. ಮತ್ತು ಪ್ರಮುಖವಾಗಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಅಂದರೆ ಆವತ್ತಿನ ಸಂದರ್ಭದಲ್ಲಿ ಬ್ರಿಟಿಷರ ಬಳಿ ಇದ್ದಂಥ ಆಧುನಿಕ ಒಂದು ಸಾರಿಗೆ ಮತ್ತು ಸಂಪರ್ಕ. ಈ ಸಾರಿಗೆ ಸಂಪರ್ಕಗಳು ಯಾವುದ್ಯಾವುದು? ಮೊದಲನೇದು ರೈಲ್ವೇಸ್ ಅಂತ ಕರಿತೀವಿ. ಯಾವುದೇ ರೈಲ್ವೆ. ಈ ರೈಲ್ವೆ ಹೇಗೆ ಅವರಿಗೆ ಸಹಾಯವಾಯಿತು ಗೊತ್ತಾ? ನೋಡಿ, ಭಾರತದಲ್ಲಿ 1853ರಲ್ಲಿ ಡಲ್ಹೌಸಿ ಈ ಬಾಂಬೆಯಿಂದ ಥಾನೆಗೆ ಮೊದಲ ರೈಲು ಸಂಚಾರವನ್ನು ಪ್ರಾರಂಭ ಮಾಡಿದ. ಅದಾದ ನಂತರ ದೇಶದಲ್ಲಿ ಅನೇಕ ಕಡೆ ರೈಲು ಸಂಚಾರಗಳು ಪ್ರಾರಂಭವಾಯಿತು. ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೈನಿಕರನ್ನು ಕರೆದುಕೊಂಡು ಹೋಗಲಿಕ್ಕೆ ಸಹಾಯ ಮಾಡ್ತಿತ್ತು. ನಮ್ಮ ದೇಶದ ಸೈನಿಕರು ಕುದುರೆಗಳ ಮುಖಾಂತರ ನಡೆದುಕೊಂಡು ಯುದ್ಧಕ್ಕೆ ಹೊರಟ್ರೆ ಅವರು ಈ ರೈಲಿನ ಮುಖಾಂತರ ತ್ವರಿತಗತಿಯಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇದ್ರು. ಇದು ಸಹಾಯವಾಯಿತು. ಎರಡನೇದು, ಟೆಲಿಗ್ರಾಫ್ ಅಂತಕ್ಕಂಥದ್ದು. ಟೆಲಿಗ್ರಾಫ್ ಅಂದರೆ ತಂತಿ ಸಂದೇಶದ ಮುಖಾಂತರ ಬ್ರಿಟಿಷರು ತಮ್ಮ ವಿಚಾರಗಳನ್ನು ತಿಳಿಸ್ತಾ ಇದ್ರು. ನಮ್ಮ ದೇಶದಲ್ಲಿ ಪರಿಸ್ಥಿತಿ ಹೇಗಿತ್ತು? ನಾವು ಹಳೆಯ ಪದ್ಧತಿಗಳಾಗಿರ್ತಕ್ಕಂಥ ನಮ್ಮ ಪದ್ಧತಿಗಳನ್ನು, ಅಂದರೆ ಸಾಂಪ್ರದಾಯಿಕ ಪದ್ಧತಿಗಳ ಮುಖಾಂತರ ನಾವು ಸಂದೇಶಗಳನ್ನು ಕಳಿಸಿದರೆ ಅವರು ತ್ವರಿತಗತಿಯಲ್ಲಿ ಟೆಲಿಗ್ರಾಫನ್ನು ಬಳಸ್ತಾ ಇದ್ರು. ಇದು. ಇನ್ನೊಂದು, ಅಂಚೆ ಸಂದೇಶ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂಚೆಯ ಮುಖಾಂತರ ಮಾಹಿತಿ ಕಳಿಸ್ತಾ ಇದ್ರು, ಅಂಚೆ. ಹೀಗಾಗಿ ಈ ಆಧುನಿಕ ಡಲ್ಹೌಸಿ ಪ್ರಾರಂಭಿಸಿದಂಥ ಈ ಆಧುನಿಕ ಸಾರಿಗೆ ಮತ್ತು ಸಂಪರ್ಕಗಳು ಅವರ ಮೇಲುಗೈಗೆ ಕಾರಣವಾಯಿತು. ಈ ಎಲ್ಲ ಕಾರಣಗಳಿಂದ ನಾವು 1857ರ ಸಂಗ್ರಾಮದಲ್ಲಿ ಸೋತ್ವಿ ಅಂತ ಭಾವಿಸ್ಬೋದು. ಆದರೂ ಸೋತಿದ್ದರೂ ಕೂಡ ನಾವು ಮಹಾನ್ ಶೌರ್ಯವನ್ನು ಪ್ರದರ್ಶಿಸಿದ್ವಿ. 15 ಜನರ ಒಂದು ಕಮಿಟಿಯನ್ನು ಕೊಟ್ಟಿದ್ದರು. 15 ಮೆಂಬರ್ ಅಡ್ವೈಸರಿ ಕೌನ್ಸಿಲ್. 15 ಮೆಂಬರ್ ಅಡ್ವೈಸರಿ ಕೌನ್ಸಿಲ್ ವಾಸ್ ಗಿವನ್ ಟು ಸ್ಟ್ಯಾನ್ಲಿ ಅವರು ಸೆಕ್ರೆಟರಿ ಆಫ್ ಸ್ಟೇಟ್. ಈ ಭಾರತದ ರಾಜಕೀಯ ಕಾರ್ಯದರ್ಶಿಗೆ 15 ಜನರ ಸಲಹಾ ಸಮಿತಿಯನ್ನು ನೀಡಲಾಗಿತ್ತು. ಈ ಸಲಹಾ ಸಮಿತಿ ಏನು ಕೆಲಸ ಮಾಡುತ್ತೆ? ಅದು ನೋಡಿ, ಆ ಸಲಹಾ ಸಮಿತಿ ಹೇಳುತ್ತೆ, 15 ಜನರ ಸಲಹಾ ಸಮಿತಿ ಅವನಿಗೆ ಸಲಹೆಯನ್ನು ಮಾಡಲಿಕ್ಕೆ ನೇಮಕ ಮಾಡಿದರು. ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಡಿಯನ್ ಕೌನ್ಸಿಲ್ ಅಂತ ಕರೀತಾರೆ. ಈ ಇಂಡಿಯನ್ ಕೌನ್ಸಿಲ್ ಅಂತ 15 ಜನರ ಸಮಿತಿಯನ್ನು ಕರೆಯಲಾಯಿತು. ಇದನ್ನು ನೇಮಕವನ್ನು ಮಾಡಿದರು. ಇದು ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್ನ ಪ್ರಮುಖವಾದ ನಿರ್ಧಾರಗಳು ಮಿತ್ರರೇ. ನೆಕ್ಸ್ಟು, ಇದಾದ ಮೇಲೆ ಇಂಪ್ಯಾಕ್ಟ್ ಅಂತ ಹೇಳ್ತೀನಿ. ಇಂಪ್ಯಾಕ್ಟ್ ಅಂದರೆ ಪರಿಣಾಮ. ಈ ಹೋರಾಟದ ಪರಿಣಾಮ ಏನಾಗಿತ್ತು? ಹೇಗೆ ಭಾರತದ ಮೇಲೆ ಪರಿಣಾಮ ಬೀರಿತು? ಮೊದಲನೇದು ಪರಿಣಾಮ ತೊಗೊಂಡ್ರೆ ಮೊದಲನೇ ಡಿಸ್ಕಸ್ ಮಾಡೋಣ. ಬ್ರಿಟಿಷ್ ಗೌರ್ಮೆಂಟ್ ಹೇಳ್ತು,
ಈ ಎಲ್ಲ ಹೋರಾಟಗಳಿಗೆ ಪ್ರಮುಖವಾದ ಕಾರಣವೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಅದಕ್ಕೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು 1859ರಲ್ಲಿ ನಾವು ರದ್ದುಗೊಳಿಸುತ್ತೇವೆ ಅಂತ ಹೇಳಿದರು. ಅದನ್ನು ರದ್ದುಗೊಳಿಸ್ತೇವೆ. ಎರಡನೇದು, ವಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಆಫ್ ಇಂಡಿಯನ್ಸ್. ನಾವು ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಇದಕ್ಕೆ ನಾವು ತಲೆ ಹಾಕೋದಿಲ್ಲ. ಮೂರನೇದು ಹೇಳುತ್ತೆ, ನಾವು ಇನ್ನು ಮೇಲೆ ಬ್ರಿಟಿಷ್ ಸೋಲ್ಜರ್ ಸಂಖ್ಯೆಯನ್ನು ಜಾಸ್ತಿ ಮಾಡೋಣ. ಇಟ್ ಡಿಸೈಡೆಡ್ ಟು ಇನ್ಕ್ರೀಸ್ ದ ಬ್ರಿಟಿಷ್ ಸೋಲ್ಜರ್ಸ್ ಆರ್ ವೈಟ್ ಸೋಲ್ಜರ್ಸ್ ಇನ್ ದ ಆರ್ಮಿ ಆ್ಯಂಡ್ ಆಲ್ಸೋ ದೇ ಅಪಾಯಿಂಟೆಡ್ ದ ಲಾಯಲ್ ಟು ದ ಬ್ರಿಟಿಷ್ ಲೈಕ್ ಸಿಖ್ಖರಾಗಿರ್ಬೋದು, ರಜಪೂತ್ಸ್ ಆ್ಯಂಡ್ ಆಲ್ಸೋ ಈ ನೇಪಾಲ್ನ ಗೂರ್ಖಾಸ್, ಇವರು ಬ್ರಿಟಿಷರಿಗೆ ಲಾಯಲ್ ಆಗಿದ್ದರು, ಬ್ರಿಟಿಷರ ಪರವಾಗಿ ನಿಲ್ತಾ ಇದ್ದರು. ಹಾಗಾಗಿ ಇವರ ಸೈನಿಕರನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ತೀವಿ, ಬೇರೆ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ವೈಟ್ ಸೋಲ್ಜರ್ ಸಂಖ್ಯೆಯನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದುಗೊಳ್ತು. ಭಾರತದ ರಾಜಕೀಯ ಧಾರ್ಮಿಕ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ತು. ಭಾರತದ ಬ್ರಿಟಿಷ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ನಿರ್ಧಾರಗಳನ್ನು ಕೈಗೊಳ್ತು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ಕರೀತಾರೆ. ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಒಡೆದು ಆಳುವ ನೀತಿಯನ್ನು ಜಾರಿಗೆ ತರಲಾಯಿತು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒಡೆದು ಆಳುವ ನೀತಿಯನ್ನು ಜಾರಿಗೆ ತರಬೇಕು ಅಂತ ನಿರ್ಧಾರ ಮಾಡ್ತಾರೆ ಮಿತ್ರರೇ. ನೋಡಿ, ಇಲ್ಲಿಗೆ ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಾವು ಸೋತರು, ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡಿದಂಥ ಮಹಾಸಂಗ್ರಾಮ. ವೀರ ಸಾವರ್ಕರ್ ಅವರು ಹೇಳಿದ ಪ್ರಕಾರ ಇದು ಭಾರತದ ಸ್ವಾಭಿಮಾನದ ಪ್ರತೀಕ ಮತ್ತು ಇದು ಭಾರತೀಯರಿಗೆ ಸ್ಫೂರ್ತಿ ನೀಡಿದಂಥ ಒಂದು ಮಹಾನ್ ಹೋರಾಟ. ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಅಧ್ಯಾಯ ಭಾರತದ ವೈಸ್ರಾಯ್ಗಳು ಅಂತಕ್ಕಂಥ ಅಧ್ಯಾಯ, ಅದ್ರ ಕಡೆ ಗಮನ ಕೊಡೋಣ ಮಿತ್ರರೇ. ಧನ್ಯವಾದಗಳು.